Hello students, welcome to my YouTube channel. Students, ಇವತ್ತು ನಾವು ಕ್ಲಾಸ್ 10th ಮ್ಯಾಥ್ಸ್ ಚಾಪ್ಟರ್ 3 ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ ಈ ಚಾಪ್ಟರ್ ಅಲ್ಲಿ ಎಕ್ಸರ್ಸೈಸ್ 3.2 ಕ್ವೆಶ್ಚನ್ ನಂಬರ್ 3 ನ ಸಾಲ್ವ್ ಮಾಡೋಣ. ಈಗ ಕ್ವೆಶ್ಚನ್ ನಂಬರ್ 3 ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಫಾರ್ ದ ಫಾಲೋವಿಂಗ್ ಪ್ರಾಬ್ಲಮ್ಸ್ ಅಂಡ್ ಫೈಂಡ್ ದೇರ್ ಸೊಲ್ಯೂಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಅಂದ್ರೆ ನಮಗೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ ಅನ್ನ ನೋಡಿ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅನ್ನ ನಾವೇ ಫಾರ್ಮ್ ಮಾಡ್ಕೋಬೇಕು ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಅದರ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡಬೇಕು. ಈಗ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಈಗ ಪ್ರಾಬ್ಲಮ್ಸ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ದ ಡಿಫರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಈಸ್ 26 ಅಂಡ್ ಒನ್ ನಂಬರ್ ಈಸ್ 3 ಟೈಮ್ಸ್ ದ ಅದರ್. ಫೈಂಡ್ ದೆಮ್ ಅಂತ ಕೊಟ್ಟಿದ್ದಾರೆ. ಈಗ ಎರಡು ನಂಬರ್ಸ್ ಗಳಿದಾವೆ, ಅದರ ನಡುವಿನ ಡಿಫರೆನ್ಸ್ 26 ಬಂದಿದೆ. ಒನ್ ನಂಬರ್ ಕಿನ ಇನ್ನೊಂದು ನಂಬರ್ ಏನಿದೆಯಲ್ಲ 3 ಟೈಮ್ಸ್ ದೊಡ್ಡದಿದೆ. ಈಗ ಎರಡು ನಂಬರ್ಸ್ ಗಳ ನಡುವಿನ ನಾವು ಡಿಫರೆನ್ಸ್ ಅನ್ನ ಫೈಂಡ್ ಮಾಡ್ಬೇಕಂದ್ರೆ ನಾವು ಸಬ್ಸ್ಟ್ರಾಕ್ಷನ್ ಮಾಡುತ್ತೇವೆ ಅಂದ್ರೆ ಒಂದು ಬಿಗ್ ನಂಬರ್ ಇರುತ್ತೆ, ಒಂದು ಸ್ಮಾಲ್ ನಂಬರ್ ಇರುತ್ತೆ. ನಾವು ಬಿಗ್ ನಂಬರ್ ಅಲ್ಲಿ ಸ್ಮಾಲ್ ನಂಬರ್ ಅನ್ನ ಮೈನಸ್ ಮಾಡುತ್ತೇವೆ. ಈಗ ಎರಡು ನಂಬರ್ಸ್ ಏನಿದಾವಲ್ಲ ಅದರಲ್ಲಿ ಒಂದ್ ನಂಬರ್ ಇನ್ನೊಂದು ನಂಬರ್ ಕಿನ 3 ಟೈಮ್ಸ್ ದೊಡ್ಡದಿದೆ. ಅದನ್ನೇ ನಾವು ಇಲ್ಲಿ ಫೈಂಡ್ ಮಾಡಬೇಕಾಗುತ್ತದೆ. ಈಗ ನಾನು ಇಲ್ಲಿ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡೋಣ. ಲೆಟ್ ಲಾರ್ಜರ್ ನಂಬರ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಿಳಿದುಕೊಳ್ಳೋಣ. ಈಗ ಎರಡು ವಿಷಯಗಳನ್ನ ನಮಗೆ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ವೇರಿಯೇಬಲ್ಗಳನ್ನ ಎಕ್ಸ್ ಮತ್ತು ವೈ ವೇರಿಯೇಬಲ್ಗಳನ್ನ ತಗೋಬೇಕಾಗುತ್ತದೆ. ನಾನು ಇಲ್ಲಿ ಲಾರ್ಜರ್ ನಂಬರ್ ಅಂದ್ರೆ ಎಕ್ಸ್ ಅಂತ ತೆಗೆದುಕೊಳ್ಳುತ್ತೇನೆ ಮತ್ತೆ ಸ್ಮಾಲರ್ ನಂಬರ್ ಅಂದ್ರೆ ವೈ ಅಂತ ತೆಗೆದುಕೊಳ್ಳುತ್ತೇನೆ. ಲೆಟ್ ಸ್ಮಾಲರ್ ನಂಬರ್ ಇಸ್ ಈಕ್ವಲ್ ಟು ವೈ. ಈಗ ಇಲ್ಲಿ ನಾನು ಲಾರ್ಜರ್ ನಂಬರ್ ಇಸ್ ಈಕ್ವಲ್ ಟು ಎಕ್ಸ್ ಮತ್ತು ಸ್ಮಾಲರ್ ನಂಬರ್ ಇಸ್ ಈಕ್ವಲ್ ಟು ವೈ ಅಂತ ಯಾಕೆ ಬರೆದುಕೊಂಡಿದ್ದೇನೆಂದ್ರೆ ನಾವು ಎರಡು ನಂಬರ್ಸ್ ಗಳ ನಡುವಿನ ಡಿಫರೆನ್ಸ್ ಅನ್ನು ನಾವು ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಒಂದು ಬಿಗ್ ನಂಬರ್ ಅಲ್ಲಿ ಸ್ಮಾಲ್ ನಂಬರ್ ಅನ್ನು ನಾವು ಮೈನಸ್ ಮಾಡುತ್ತೇವೆ. ಈಗ ಎರಡು ನಂಬರ್ಸ್ ಗಳ ನಡುವಿನ ಡಿಫರೆನ್ಸ್ ಎಷ್ಟು ಬಂದಿದೆ ಅಂದ್ರೆ 26 ಬಂದಿದೆ. ನಾವು ಈ ಪ್ರಾಬ್ಲಮ್ ಅನ್ನ ನೋಡಿ ನಾವು ಕ್ವಶನ್ ಅನ್ನ ಫಾರ್ಮ್ ಮಾಡ್ಕೋಬೇಕಾಗುತ್ತದೆ. ಈಗ ನಿಮ್ಗೆ ತಿಳಿತು ಇಲ್ಲಿ ಲಾರ್ಜರ್ ನಂಬರ್ ಎಕ್ಸ್ ಅಂದ್ರೆ ಯಾಕೆ ಬರೆದುಕೊಂಡಿದ್ದೇನೆ, ಸ್ಮಾಲರ್ ನಂಬರ್ ವೈ ಅಂತ ಎಂದು ಯಾಕೆ ಬರೆದುಕೊಂಡಿದ್ದೇನೆ ಅಂದ್ರೆ ಈಗ ಬಿಗ್ ನಂಬರ್ ಅಲ್ಲಿ ನಾವು ಸ್ಮಾಲ್ ನಂಬರ್ ಅನ್ನ ಮೈನಸ್ ಮಾಡುತ್ತೇವೆ. ಈಗ ನಾವು ಇದನ್ನೇ ಇಲ್ಲಿ ಬರೆದುಕೊಳ್ಳೋಣ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 26. ಇದು ಇಕ್ವೇಶನ್ ನಂಬರ್ 1. ಟೂ ನಂಬರ್ಸ್ ನಡುವಿನ ಡಿಫರೆನ್ಸ್ ಅನ್ನ ನಾವು ಇಲ್ಲಿ ಎಕ್ಸ್, ಈಗ ಎರಡು ನಂಬರ್ಸ್ ಇವು ಲಾರ್ಜರ್ ನಂಬರ್ ಎಕ್ಸ್ ಮತ್ತು ಸ್ಮಾಲರ್ ನಂಬರ್ ವೈ. ಈಗ ಎರಡು ನಡುವಿನ ಡಿಫರೆನ್ಸ್ ಎಷ್ಟು ಬಂದಿದೆ ಅಂದ್ರೆ 26 ಬಂದಿದೆ. ಅದನ್ನೇ ನಾನು ಇಲ್ಲಿ ಬರೆದಿದ್ದೇನೆ. ಮತ್ತೆ ಇನ್ನೊಂದು ಇಕ್ವೇಶನ್ ಅನ್ನ ನಾವು ಫಾರ್ಮ್ ಮಾಡ್ಕೊಳ್ಳೋಣ. ಈಗ ನಾವು ಇನ್ನೊಂದು ಇಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೊಳ್ಳೋಣ. ಇಲ್ಲಿ ಎಕ್ಸ್ ಮತ್ತು ವೈ, ಈಗ ಎರಡು ನಂಬರ್ಸ್ ಗಳಿದಾವೆ. ಇವು ಎರಡು ನಂಬರ್ಸ್ ಅಲ್ಲಿ ಒಂದ್ ನಂಬರ್ ಇದೆಯಲ್ಲ ಇನ್ನೊಂದು ನಂಬರ್ಗಿನ 3 ಟೈಮ್ಸ್ ಹೆಚ್ಚಿಗಿದೆ. ಹಾಗಾದ್ರೆ ನಾನು ಲಾರ್ಜರ್ ನಂಬರ್ ಎಕ್ಸ್ ಅಂತ ಬರೆದುಕೊಂಡಿದ್ದೇನೆ. ಇಲ್ಲಿ ಎಕ್ಸ್ ಅಂತ ಬರೆದುಕೊಳ್ಳೋಣ ಮತ್ತೆ ಇಲ್ಲಿ ವೈ ಅಂತ ಬರೆದುಕೊಳ್ಳೋಣ. ಇವು ಎರಡು ನಂಬರ್ಸ್ ಅನ್ನ ನಾವು ಈಕ್ವಲ್ ಮಾಡ್ಬೇಕಂದ್ರೆ ಈಗ ಇದು ಲಾರ್ಜರ್ ನಂಬರ್ ಇದೆ, ವೈ ಕಿನ 3 ಟೈಮ್ಸ್ ದೊಡ್ಡದಿದೆ. ಎಕ್ಸ್ ವೈ ಕಿನ 3 ಟೈಮ್ಸ್ ದೊಡ್ಡದಿದೆ. ಅದನ್ನೇ ನಾವು ವೈನು ಎಕ್ಸ್ ಇಸ್ ಈಕ್ವಲ್ ಟು ಈ ಎರಡು ನಂಬರ್ಸ್ ಗಳನ್ನ ನಾವು ಈಕ್ವಲ್ ಆಗಿ ಬರಿಬೇಕಂದ್ರೆ ನಾವು ಇಲ್ಲಿ 3 ನ ಬರ್ಕೋಬೇಕು. ಯಾಕಂದ್ರೆ ಒಂದ್ ನಂಬರ್ ಇದೆಯಲ್ಲ ಇನ್ನೊಂದು ನಂಬರ್ ಕಿನ 3 ಟೈಮ್ಸ್ ಹೆಚ್ಚಿಗಿದೆ. ನಾವು ಇಲ್ಲಿ ಎರಡು ನಂಬರ್ಸ್ ಗಳನ್ನ ಈಕ್ವಲ್ ಮಾಡ್ಕೋಬೇಕು. ಹಾಗಾದ್ರೆ ನಾನು ಎಕ್ಸ್ ಇಸ್ ಈಕ್ವಲ್ ಟು 3y ಅಂತ ಬರೆದುಕೊಳ್ಳುತ್ತೇನೆ. ಇದು ಇಕ್ವೇಶನ್ ನಂಬರ್ 2. ಇಲ್ಲಿ ನಾವು ಇಕ್ವೇಶನ್ ನಂಬರ್ 1 ಮತ್ತು ಇಕ್ವೇಶನ್ ನಂಬರ್ 2 ಅಂತ ಎರಡು ಇಕ್ವೇಶನ್ ಗಳನ್ನ ನಾವೇ ಫಾರ್ಮ್ ಮಾಡಿ ಬರೆದಿದ್ದೇವೆ. ಈಗ ಇಕ್ವೇಶನ್ ನಂಬರ್ 1 ಅಲ್ಲಿ ನಾವು ಇಕ್ವೇಶನ್ ನಂಬರ್ 2 ನ ಪುಟ್ ಮಾಡ್ಕೊಳ್ಳೋಣ. ಇಲ್ಲಿ ಬರೆದುಕೊಳ್ಳೋಣ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 3y ಇನ್ ಇಕ್ವೇಶನ್ 1. ಈಗ ಇಕ್ವೇಶನ್ ನಂಬರ್ 1 ನ ಇಲ್ಲಿ ಬರೆದುಕೊಳ್ಳೋಣ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 26. ಈಗ ಎಕ್ಸ್ ಪ್ಲೇಸ್ ಅಲ್ಲಿ ನಾವು 3y ನ ಬರ್ಕೊಳ್ಳೋಣ. ಈಗ ಎಕ್ಸ್ ಇಸ್ ಈಕ್ವಲ್ ಟು 3y ಏನಿದೆಯಲ್ಲ ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ 3y ನ ಬರೆದುಕೊಳ್ಳೋಣ. ಮೈನಸ್ ವೈ ಇಸ್ ಈಕ್ವಲ್ ಟು 26. ಈಗ 3y ಅಲ್ಲಿ ಮೈನಸ್ 1y, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದ್ದೇ ಇರುತ್ತದೆ. ಇದನ್ನ ನಾವು ಮೈನಸ್ ಮಾಡಿದ್ರೆ ಇಲ್ಲಿ 2y ಬರುತ್ತದೆ ಇಸ್ ಈಕ್ವಲ್ ಟು 26. ಇದು 2 ಮಲ್ಟಿಪ್ಲೈ ಅಲ್ಲಿ ಇದೆಯಲ್ಲ ಈ ಸೈಡ್ ಬಂದ್ರೆ ಡಿವೈಡ್ ಅಲ್ಲಿ ಬರುತ್ತದೆ. ಇದನ್ನ 2 ಇಂದ 26 ಅನ್ನ 2 ಇಂದ ಡಿವೈಡ್ ಮಾಡಿದ್ರೆ 13 ಬರುತ್ತದೆ. y ಇಸ್ ಈಕ್ವಲ್ ಟು 13. ಈಗ y ವ್ಯಾಲ್ಯೂ ನಮಗೆ 13 ಸಿಕ್ಕಿದೆ. ಈಗ ನಾವು ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಈಗ ಇಕ್ವೇಶನ್ ನಂಬರ್ 2 ಏನಿದೆಯಲ್ಲ ಅದರಲ್ಲಿ ನಾವು y ವ್ಯಾಲ್ಯೂನ ಪುಟ್ ಮಾಡ್ಕೊಳ್ಳೋಣ.
put y is equal to 13 in equation 2. ಈಗ ಇಕ್ವೇಶನ್ ನಂಬರ್ 2 ನ ಇಲ್ಲಿ ಬರೆದುಕೊಳ್ಳೋಣ. x is equal to 3y. ಈಗ y ಪ್ಲೇಸ್ ಅಲ್ಲಿ ನಾವು 13 ನ ಬರೆದುಕೊಳ್ಳೋಣ. y ಪ್ಲೇಸ್ ಅಲ್ಲಿ 3 into bracket 13. ಈಗ 13 ಅನ್ನು ನಾವು 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ x is equal to 39 ಬರುತ್ತದೆ. ಈಗ x ವ್ಯಾಲ್ಯೂ ಏನು ಬಂದಿದೆ ಅಂದ್ರೆ 39 ಬಂದಿದೆ. ಈಗ ಲಾರ್ಜರ್ ನಂಬರ್ ಅಂದ್ರೆ ನಾವು x ಅಂತ ಬರೆದುಕೊಂಡಿದ್ದೇವೆ, ಸ್ಮಾಲರ್ ನಂಬರ್ ಅಂದ್ರೆ ನಾವು y ಅಂತ ಬರೆದುಕೊಂಡಿದ್ದೇವೆ. y ಅಂದ್ರೆ ಏನು ಬಂದಿದೆ 13 ಬಂದಿದೆ, ಮತ್ತೆ x ಅಂದ್ರೆ 39 ಬಂದಿದೆ, ಅಂದ್ರೆ 3 ಟೈಮ್ಸ್ ಹೆಚ್ಚಿಗೆ ಬಂದಿದೆ. ಅದನ್ನೇ ನಾವು ಇಲ್ಲಿ ಬರೆದುಕೊಳ್ಳೋಣ. therefore larger number is equal to x is equal to 39 and smaller number y is equal to 13. ಈಗ ಈ ಕ್ವೆಶ್ಚನ್ ಅಲ್ಲಿ ಹೇಳಿರುವ ಹಾಗೆ ಒನ್ ನಂಬರ್ ಏನಿದೆಯಲ್ಲ ಇನ್ನೊಂದು ನಂಬರ್ಕಿನ 3 ಟೈಮ್ಸ್ ಹೆಚ್ಚಿಗೆ ಬಂದಿದೆ. ಈಗ ಈಗ ಸ್ಮಾಲರ್ ನಂಬರ್ y ಮತ್ತೆ x ಏನಿದೆಯಲ್ಲ y ಕಿನ 3 ಟೈಮ್ ಹೆಚ್ಚಿಗೆ ಬಂದಿದೆ. ಇದನ್ನೇ ಇಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ದ ಲಾರ್ಜರ್ ಆಫ್ 2 ಸಪ್ಲಿಮೆಂಟರಿ ಆಂಗಲ್ಸ್ ಎಕ್ಸಿಡ್ಸ್ ದ ಸ್ಮಾಲರ್ ಬೈ 18 ಡಿಗ್ರೀಸ್ ಫೈಂಡ್ ದೆಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಸಪ್ಲಿಮೆಂಟರಿ ಲಾರ್ಜರ್ ಆಫ್ 2 ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಎರಡು ಲಾರ್ಜರ್ ಸಪ್ಲಿಮೆಂಟರಿ ಆಂಗಲ್ಸ್ ಗಳಿದಾವೆ. ಅದು ಎಕ್ಸಿಡ್ಸ್ ದ ಸ್ಮಾಲರ್ ಬೈ 18 ಡಿಗ್ರಿ ಅಂದ್ರೆ ಸ್ಮಾಲರ್ ಆಂಗಲ್ ಕಿನ 18 ಡಿಗ್ರಿ ಎಕ್ಸ್ಟ್ರಾ ಇದೆ. ಅದನ್ನೇ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕಾಗುತ್ತದೆ. ಈಗ ಲಾರ್ಜರ್ ಆಫ್ 2 ಸಪ್ಲಿಮೆಂಟರಿ ಆಂಗಲ್ದು ಸಮ್ ಮಾಡಿದ್ರೆ x ಪ್ಲಸ್ y ಇಸ್ ಈಕ್ವಲ್ ಟು 180 ಡಿಗ್ರಿ ಇರುತ್ತದೆ. ಇಲ್ಲಿ ಸಪ್ಲಿಮೆಂಟರಿ ಆಂಗಲ್ಸ್ ಎರಡು ಸಪ್ಲಿಮೆಂಟರಿ ಆಂಗಲ್ಸ್ ಸಮ್ ಮಾಡಿದ್ರೆ ಎಷ್ಟು ಇರುತ್ತದೆ 180 ಡಿಗ್ರಿ ಇರುತ್ತದೆ. ಈಗ ನಾವು ಈ ಪ್ರಾಬ್ಲಮ್ ಅನ್ನ ನೋಡಿ ನಾವೇ ಈಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೋಬೇಕಾಗುತ್ತದೆ. ಇಲ್ಲಿ ಲಾರ್ಜರ್ ಸಪ್ಲಿಮೆಂಟರಿ ಆಂಗಲ್ ಮತ್ತು ಸ್ಮಾಲರ್ ಸಪ್ಲಿಮೆಂಟರಿ ಆಂಗಲ್ಸ್ ಇರುತ್ತದೆ. ಇಲ್ಲಿ ಲಾರ್ಜರ್ ಆಂಗಲ್ ಮತ್ತು ಸ್ಮಾಲರ್ ಆಂಗಲ್ ಇರುತ್ತದೆ. ನಾನು ಲಾರ್ಜರ್ ಆಂಗಲ್ ಅಂದ್ರೆ x ಅಂತ ಬರೆದುಕೊಳ್ಳುತ್ತೇನೆ, ಮತ್ತೆ ಸ್ಮಾಲರ್ ಆಂಗಲ್ ಅಂದ್ರೆ y ಅಂತ ಬರೆದುಕೊಳ್ಳುತ್ತೇನೆ. ಇಲ್ಲಿ ಬರೆದುಕೊಳ್ಳೋಣ. ಲೆಟ್ ಲಾರ್ಜರ್ angle is equal to x and smaller angle is equal to y. ಈಗ ನಾವು ಈ ಪ್ರಾಬ್ಲಮ್ ಅನ್ನ ನೋಡಿ ಇಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೊಳ್ಳೋಣ. ಈಗ ಲಾರ್ಜರ್ ಆಂಗಲ್ ಅಂದ್ರೆ x ಅಂತ ಬರೆದುಕೊಂಡಿದ್ದೇನೆ, ಸ್ಮಾಲರ್ ಆಂಗಲ್ ಅಂದ್ರೆ y ಅಂತ ಬರೆದುಕೊಂಡಿದ್ದೇನೆ. ಇಲ್ಲಿ ಲಾರ್ಜರ್ ಆಫ್ 2 ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಈ ಎರಡು ಸಪ್ಲಿಮೆಂಟರಿ ಆಂಗಲ್ ಸಮ್ ಎಷ್ಟಾಗುತ್ತದೆ x ಪ್ಲಸ್ y ಇಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತದೆ. ಇದನ್ನೇ ನಾನು ಇಲ್ಲಿ ಇಕ್ವೇಶನ್ ನಂಬರ್ 1 ಅಂತ ಬರೆದುಕೊಳ್ಳುತ್ತೇನೆ. x ಪ್ಲಸ್ y ಇಸ್ ಈಕ್ವಲ್ ಟು 180 ಡಿಗ್ರಿ. ಇದು ಇಕ್ವೇಶನ್ ನಂಬರ್ 1. ಮತ್ತೆ ಈಗ ಇಕ್ವೇಶನ್ ನಂಬರ್ 2 ನ ಫಾರ್ಮ್ ಮಾಡ್ಕೊಳ್ಳೋಣ. ಈಗ x ಮತ್ತು x ಅಂದ್ರೆ ನಾವು ಲಾರ್ಜರ್ ಆಂಗಲ್ ಅಂತ ಬರೆದಿದ್ದೇವೆ, ಮತ್ತೆ y ಅಂದ್ರೆ ಸ್ಮಾಲರ್ ಆಂಗಲ್ ಅಂತ ಬರೆದಿದ್ದೇವೆ. ಇಲ್ಲಿ x ಮತ್ತು y ನ ಬರೆದುಕೊಳ್ಳೋಣ. ಈಗ x ಏನಿದೆಯಲ್ಲ y ಕಿನ 18 ಡಿಗ್ರಿ ಎಕ್ಸ್ಟ್ರಾ ಇದೆ. ಅಂದ್ರೆ ಲಾರ್ಜರ್ ಆಂಗಲ್ ಏನಿದೆಯಲ್ಲ ಸ್ಮಾಲರ್ ಆಂಗಲ್ ಕಿನ 18 ಡಿಗ್ರಿ ಎಕ್ಸ್ಟ್ರಾ ಇದೆ. ಇವು ಎರಡನ್ನು ನಾವು ಈಕ್ವಲ್ ಮಾಡಬೇಕು. ಹಾಗಾದ್ರೆ ನಾನು ಪ್ಲಸ್ ಇಲ್ಲಿ ಪ್ಲಸ್ 18 ಡಿಗ್ರಿ ಬರೆಯುತ್ತೇನೆ. y ಪ್ಲಸ್ 18 ಡಿಗ್ರಿ ಬರೆದ್ರೆ x ಮತ್ತು y ಏನಾಗುತ್ತದೆ ಈಕ್ವಲ್ ಆಗುತ್ತದೆ. ಇದು ಇಕ್ವೇಶನ್ ನಂಬರ್ 2. ಈಗ ಲಾರ್ಜರ್ ಆಂಗಲ್ ಸ್ಮಾಲರ್ ಆಂಗಲ್ ಕಿನ 18 ಡಿಗ್ರಿ ಎಕ್ಸ್ಟ್ರಾ ಇದೆ. ಹಾಗಾದ್ರೆ ಇದು x ಲಾರ್ಜರ್ ಆಂಗಲ್ ಮತ್ತೆ ಇದು y ಸ್ಮಾಲರ್ ಆಂಗಲ್. ಇದು ಇದಕ್ಕಿಂತ x ಏನಿದೆಯಲ್ಲ 18 ಡಿಗ್ರಿ ಎಕ್ಸ್ಟ್ರಾ ಇದೆ. ಹಾಗಾದ್ರೆ ಇಲ್ಲಿ y ಪ್ಲಸ್ 18 ಡಿಗ್ರಿ ಅಂತ ನಾವು ಬರೆದ್ರೆ ಇಲ್ಲಿ x ಗೆ y ಈಕ್ವಲ್ ಆಗುತ್ತದೆ. ಅದಕ್ಕೆ ನಾನು ಈ ತರ ಬರೆದಿದ್ದೇನೆ. ಇದನ್ನೇ ನಾವು ಇಲ್ಲಿ ಬರೆದುಕೊಳ್ಳೋಣ. x ಇಸ್ ಈಕ್ವಲ್ ಟು y ಪ್ಲಸ್ 18 ಡಿಗ್ರಿ. ಇದು ಇಕ್ವೇಶನ್ ನಂಬರ್ 2. ಇಲ್ಲಿ ನಾವು ಇಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೊಂಡಿದ್ದೇವೆ. ಇದನ್ನ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡ್ಕೋಬೇಕು. ಸೊಲ್ಯೂಷನ್ ಅನ್ನ ನಾವು x ಮತ್ತು ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಒಂದು ಇಕ್ವೇಶನ್ ಅನ್ನ ಇನ್ನೊಂದು ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವುದು. ಹಾಗಾದ್ರೆ ನಾನು x ಇಸ್ ಈಕ್ವಲ್ ಟು y ಪ್ಲಸ್ 18 ಡಿಗ್ರಿ ಏನಿದೆಯಲ್ಲ ಇದನ್ನು ನಾನು ಇಕ್ವೇಶನ್ ನಂಬರ್ 1 ನಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ಇಲ್ಲಿ ಬರೆದುಕೊಳ್ಳೋಣ. ಪುಟ್ x ಇಸ್ ಈಕ್ವಲ್ ಟು y ಪ್ಲಸ್ 18 ಡಿಗ್ರಿ ಇನ್ ಇಕ್ವೇಶನ್ 1. ಈಗ ಇಕ್ವೇಶನ್ ನಂಬರ್ 1 ನ ಇಲ್ಲಿ ಬರೆದುಕೊಳ್ಳೋಣ. x ಪ್ಲಸ್ y ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಇದನ್ನ ನಾನು ಇಲ್ಲಿ x ಪ್ಲೇಸ್ ಅಲ್ಲಿ y ಪ್ಲಸ್ 18 ಡಿಗ್ರಿ ನನ್ನ ಇಲ್ಲಿ ಬರೆದುಕೊಳ್ಳುತ್ತೇನೆ. y ಪ್ಲಸ್
18 ಡಿಗ್ರಿ, ಇಲ್ಲಿ ಪ್ಲಸ್ y ಉಳಿಯುತ್ತದೆ, ಇದನ್ನ ನಾನು ಇಲ್ಲಿ ಬರೆದುಕೊಳ್ಳುತ್ತೇನೆ, ಈಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಇದು ಪ್ಲಸ್ y, ಇಲ್ಲಿ ಇದು ಪ್ಲಸ್ y ಮತ್ತು ಇದು ಪ್ಲಸ್ y, ಇವೆರಡನ್ನು ಆಡ್ ಮಾಡಿದ್ರೆ 2y ಆಗುತ್ತದೆ, ಈಸ್ ಈಕ್ವಲ್ ಟು 180 ಡಿಗ್ರಿ. ಮೈನಸ್ ಇದು ಪ್ಲಸ್ 18 ಇದೆಯಲ್ಲ, ಈ ಸೈಡ್ ಬಂದ್ರೆ ಮೈನಸ್ 18 ಡಿಗ್ರಿ ಆಗುತ್ತದೆ. ಇಲ್ಲಿ ಪ್ಲಸ್ 18 ಡಿಗ್ರಿ ಇದೆಯಲ್ಲ, ಈ ಸೈಡ್ ಬಂದ್ರೆ ಮೈನಸ್ 18 ಡಿಗ್ರಿ ಆಗುತ್ತದೆ. 2y ಇಸ್ ಈಕ್ವಲ್ ಟು, ಇದನ್ನ ನಾವು ಮೈನಸ್ ಮಾಡಿದ್ರೆ 180 ಅಲ್ಲಿ 18 ಡಿಗ್ರಿನನ್ನ 180 ಡಿಗ್ರಿಯಲ್ಲಿ 18 ಡಿಗ್ರಿನನ್ನ ಮೈನಸ್ ಮಾಡಿದ್ರೆ 162 ಡಿಗ್ರಿ ಬರುತ್ತದೆ. y ಇಸ್ ಈಕ್ವಲ್ ಟು 162 ಡಿಗ್ರಿ ಡಿವೈಡೆಡ್ ಬೈ 2. ಈ ಮಲ್ಟಿಪ್ಲೈ ಅಲ್ಲಿ 2 ಏನಿದೆಯಲ್ಲ, ಈ ಸೈಡ್ ಬಂದ್ರೆ ಡಿವೈಡ್ ಅಲ್ಲಿ ಬರುತ್ತದೆ. ಇದನ್ನ ಡಿವೈಡ್ ಮಾಡಿದ್ರೆ y ಇಸ್ ಈಕ್ವಲ್ ಟು 81 ಡಿಗ್ರಿ ಬರುತ್ತದೆ. ಈಗ 81 ಡಿಗ್ರಿ ಬಂದಿದೆ. ಇದನ್ನ ನಾನು ಇಕ್ವೇಶನ್ ನಂಬರ್ 2 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ನಾವು ಪುಟ್ y ಇಸ್ ಈಕ್ವಲ್ ಟು 81 ಡಿಗ್ರಿ ಇನ್ ಇಕ್ವೇಶನ್ ನಂಬರ್ 2. ಈಗ ನಾವು ಇಕ್ವೇಶನ್ ನಂಬರ್ 2 ನ ಇಲ್ಲಿ ಬರೆದುಕೊಳ್ಳೋಣ. x ಇಸ್ ಈಕ್ವಲ್ ಟು y ಪ್ಲಸ್ 18 ಡಿಗ್ರಿ. ಈಗ ಇಲ್ಲಿ y ವ್ಯಾಲ್ಯೂ ಏನಿದೆಯಲ್ಲ, y ಪ್ಲೇಸ್ ಅಲ್ಲಿ ಬರೆದುಕೊಳ್ಳೋಣ. x ಇಸ್ ಈಕ್ವಲ್ ಟು 81 ಡಿಗ್ರಿ ಪ್ಲಸ್ 18 ಡಿಗ್ರಿ. x ಇಸ್ ಈಕ್ವಲ್ ಟು ಇವು 81 ಡಿಗ್ರಿ ಪ್ಲಸ್ 18 ಡಿಗ್ರಿನ ಆಡ್ ಮಾಡಿದ್ರೆ 99 ಡಿಗ್ರಿ ಆಗುತ್ತದೆ. x ವ್ಯಾಲ್ಯೂ ಏನ್ ಬಂದಿದೆ, ಇಲ್ಲಿ ನಾವು ಲಾರ್ಜರ್ ಆಂಗಲ್ ಅಂದ್ರೆ x ಅಂತ ಬರೆದುಕೊಂಡಿದ್ದೇವೆ, ಸ್ಮಾಲರ್ ಆಂಗಲ್ ಅಂದ್ರೆ y ಅಂತ ಬರೆದುಕೊಂಡಿದ್ದೇವೆ. therefore ಇಲ್ಲಿ ಬರೆದುಕೊಳ್ಳೋಣ. ಲಾರ್ಜರ್ ಆಂಗಲ್ ಅಂದ್ರೆ ಏನ್ ಬಂದಿದೆ, x ಇಸ್ ಈಕ್ವಲ್ ಟು 99 ಡಿಗ್ರಿ ಬಂದಿದೆ, ಮತ್ತೆ ಸ್ಮಾಲರ್ ಆಂಗಲ್ y ಅಂದ್ರೆ y ಇಸ್ ಈಕ್ವಲ್ ಟು 81 ಡಿಗ್ರಿ ಬಂದಿದೆ. ಇದನ್ನೇ ಬರೆದುಕೊಳ್ಳೋಣ ಇಲ್ಲಿ. therefore ಲಾರ್ಜರ್ ಆಂಗಲ್ x is equal to 99 degree and smaller angle y is equal to 81 degree. ಅಂದ್ರೆ ಸ್ಮಾಲರ್ ಆಂಗಲ್ ಕಿನ ಲಾರ್ಜರ್ ಆಂಗಲ್ ಏನಿದೆಯಲ್ಲ 18 ಡಿಗ್ರಿ ಎಕ್ಸ್ಟ್ರಾ ಇದೆ. ಈಗ ಇದು ಪ್ರೂವ್ ಆಗಿದೆ. ಇಲ್ಲಿ ಲಾರ್ಜರ್ ಆಂಗಲ್ ಇದೆಯಲ್ಲ, ಸ್ಮಾಲರ್ ಆಂಗಲ್ ಕಿನ 18 ಡಿಗ್ರಿ ಎಕ್ಸ್ಟ್ರಾ ಇದೆ. ಇದೇ ತರ ನಾವು ಪ್ರಾಬ್ಲಮ್ ಅನ್ನ ನೋಡಿ ಇಕ್ವೇಶನ್ ಅನ್ನ ಫಾರ್ಮ್ ಮಾಡಿಕೊಂಡು ಅದನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿ ಅದರ ಸೊಲ್ಯೂಷನ್ ಅನ್ನ ಬರಿಬೇಕಾಗುತ್ತದೆ. ಈಗ ನಾವು ಥರ್ಡ್ ಪಾರ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸ್ಟೂಡೆಂಟ್ಸ್, ಈಗ ನಾವು ಎಕ್ಸರ್ಸೈಸ್ 3.2 ಕ್ವಶನ್ ನಂಬರ್ 3 ಅಲ್ಲಿ ಪಾರ್ಟ್ 3 ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ದ ಕೋಚ್ ಆಫ್ ಅ ಕ್ರಿಕೆಟ್ ಟೀಮ್ ಬೈ 7 ಬ್ಯಾಟ್ಸ್ ಅಂಡ್ 6 ಬಾಲ್ಸ್ ಫಾರ್ ₹3,800. ಲೇಟರ್ ಸಿ buys 3 bats and 5 balls for ₹1,750. Find the cost of each bat and each ball ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 7 bats ಪ್ಲಸ್ 6 balls. 7 bats ಮತ್ತು 6 balls ನ ₹3,800 ಗೆ ಖರೀದಿ ಮಾಡಿದ್ರು. ₹3,800 ಗೆ ಖರೀದಿ ಮಾಡಿದ್ರು. ಆಮೇಲೆ ಲೇಟರ್ ಸಿ ಬಾಯ್ಸ್ 3 ಬ್ಯಾಟ್ಸ್ ಅಂಡ್ 5 ಬಾಲ್ಸ್ ಫಾರ್ ₹1,750. ಈಗ 3 ಬ್ಯಾಟ್ಸ್ ಅಂಡ್ 5 ಬಾಲ್ಸ್ ₹1,750 ಗೆ ಖರೀದಿ ಮಾಡಿಕೊಟ್ಟಿದ್ದಾರೆ. ಈಗ ನಾನು 1 ಬ್ಯಾಟ್ ಅಂದ್ರೆ x ಅಂತ ಬರೆದುಕೊಳ್ಳುತ್ತೇನೆ, ಮತ್ತೆ 1 ಬಾಲ್ ಅಂದ್ರೆ ನಾನು y ಅಂತ ಬರೆದುಕೊಳ್ಳುತ್ತೇನೆ. ಇಲ್ಲಿ ಕ್ರಿಕೆಟ್ ಟೀಮ್ ಅಲ್ಲಿ ಕೋಚ್ 7 ಬ್ಯಾಟ್ಸ್ ಮತ್ತು 6 ಬಾಲ್ ನ ₹3,800 ಗೆ ಖರೀದಿ ಮಾಡಿದ್ರು. ಲೇಟರ್ ಆಮೇಲೆ ಅವಳು ಮತ್ತೆ 3 ಬ್ಯಾಟ್ಸ್ ಮತ್ತು 5 ಬಾಲ್ಸ್ ನ ₹1,750 ಗೆ ಖರೀದಿ ಮಾಡಿದ್ರು. ಹಾಗಾದ್ರೆ 1 ಬಾಲ್ ಬೆಲೆ ಎಷ್ಟು ಮತ್ತು 1 ಬ್ಯಾಟ್ ಬೆಲೆ ಎಷ್ಟು ಅದನ್ನ ನೀವು ಫೈಂಡ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಈಗ ನಾನು ಇಲ್ಲಿ ಬರೆದುಕೊಳ್ಳೋಣ. ಲೆಟ್ ಪ್ರೈಸ್ ಆಫ್ 1 ಬ್ಯಾಟ್ ಇಸ್ ಈಕ್ವಲ್ ಟು RSX ಮತ್ತೆ ಅಂಡ್ ಲೆಟ್ ಪ್ರೈಸ್ ಆಫ್ 1 ಬಾಲ್ ಇಸ್ ಈಕ್ವಲ್ ಟು RSY ಅಂತ ಬರೆದುಕೊಳ್ಳುತ್ತೇನೆ. ಈಗ ಕಂಡೀಷನ್ 1 ಏನಂದ್ರೆ 7 ಬ್ಯಾಟ್ಸ್ ಪ್ಲಸ್ 6 ಬಾಲ್ಸ್ ಕೂಡಿ
3800 ರುಪೀಸ್ಗೆ ಖರೀದಿ ಮಾಡಿದ್ದಾರೆ. ಮತ್ತೆ ಆಮೇಲೆ 3 ಬ್ಯಾಟ್ಸ್ ಮತ್ತು 5 ಬಾಲ್ಸ್ ನ 1750 ರುಪೀಸ್ಗೆ ಖರೀದಿ ಮಾಡಿದ್ದಾರೆ. ಅದನ್ನೇ ನಾವು 1 ಬ್ಯಾಟ್ ಬೆಲೆ ಎಷ್ಟು ಮತ್ತು 1 ಬಾಲ್ ಬೆಲೆ ಎಷ್ಟು ಅಂತ ನಾವು ಫೈಂಡ್ ಮಾಡಬೇಕಾಗಿದೆ. ಇದನ್ನೇ ನಾನು ಇಲ್ಲಿ ಬರೆದಿದ್ದೇನೆ. ಈಗ ನಾವು ಈ ಪ್ರಾಬ್ಲಮ್ ಅನ್ನ ನೋಡಿ ನಾವು ಇಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೋಬೇಕು. ಈಗ ಈ ಕಂಡೀಷನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. ಇದು 7 ಬ್ಯಾಟ್ಸ್. ಇದನ್ನ ನಾನು ಇಲ್ಲಿ 1 ಬ್ಯಾಟ್ ಅಂದ್ರೆ ಏನ್ ಬರೆದುಕೊಂಡಿದ್ದೇನೆ, ಎಕ್ಸ್ ಅಂತ ಬರೆದುಕೊಂಡಿದ್ದೇನೆ. 1 ಬಾಲ್ ಅಂದ್ರೆ ವೈ ಅಂತ ಬರೆದುಕೊಂಡಿದ್ದೇನೆ. ಹಾಗಾದ್ರೆ ನಾನು 7 ಬ್ಯಾಟ್ಸ್ ಇದೆ, ಅದಕ್ಕೆ 7x ಅಂತ ಬರೆದುಕೊಳ್ಳುತ್ತೇನೆ. ಮತ್ತೆ 6 ಬಾಲ್ಸ್ ಇದೆ, ಅದಕ್ಕೆ 6y ಅಂತ ಬರೆದುಕೊಳ್ಳುತ್ತೇನೆ. ಈಗ 6 ಬ್ಯಾಟ್ಸ್ ಮತ್ತು 7 ಬಾಲ್ಸ್ ಅನ್ನ 3800 ರುಪೀಸ್ಗೆ ಖರೀದಿ ಮಾಡಿದ್ದಾರೆ. ಅದನ್ನೇ ನಾನು ಇಲ್ಲಿ ಇಕ್ವೇಶನ್ ನಂಬರ್ 1 ಅಂತ ಬರೆದುಕೊಳ್ಳುತ್ತೇನೆ. ಈಗ ಕಂಡೀಷನ್ 2 ನ ನೋಡೋಣ. ಇಲ್ಲಿ 3 ಬ್ಯಾಟ್ಸ್ ಮತ್ತು 5 ಬಾಲ್ಸ್ ಅದನ್ನ 1750 ರುಪೀಸ್ಗೆ ಖರೀದಿ ಮಾಡಿದ್ದಾರೆ. ಇದನ್ನ ನಾವು ಇಲ್ಲಿ 3x ಪ್ಲಸ್ 5y ಇಸ್ ಈಕ್ವಲ್ ಟು 1750 ರುಪೀಸ್. ಇದು ಇಕ್ವೇಶನ್ ನಂಬರ್ 2. ಈಗ ನಾನು ಇಕ್ವೇಶನ್ ನಂಬರ್ 1 ನ ಇಲ್ಲಿ ಬರೆದುಕೊಳ್ಳುತ್ತೇನೆ. ಟೇಕಿಂಗ್ ಇಕ್ವೇಶನ್ 1. ಈಗ ಇಕ್ವೇಶನ್ ನಂಬರ್ 1 ನ ಇಲ್ಲಿ ಬರೆದುಕೊಳ್ಳೋಣ. 7x ಮೈನಸ್ 6y ಇಸ್ ಈಕ್ವಲ್ ಟು 3800. ಈಗ ನಾನು ಎಕ್ಸ್ ವೇರಿಯೇಬಲ್ ಅನ್ನ ಸಪರೇಟ್ ಮಾಡಬೇಕಾಗಿದೆ. ಅದಕ್ಕೆ ಈ ಇಕ್ವೇಶನ್ ಅನ್ನ ನಾನು ಸಿಂಪ್ಲಿಫೈ ಮಾಡಿ ಎಕ್ಸ್ ವೇರಿಯೇಬಲ್ ಅನ್ನ ಸಪರೇಟ್ ಮಾಡ್ಕೋತಾ ಇದ್ದೀನಿ. 7x ಇಸ್ ಈಕ್ವಲ್ ಟು 3800. ಇಲ್ಲಿ ಪ್ಲಸ್ 6y ನ ಈ ಸೈಡ್ ಬರೆದ್ರೆ ಮೈನಸ್ 6y ಆಗುತ್ತದೆ. ಈಗ x ಇಸ್ ಈಕ್ವಲ್ ಟು 3800 ಮೈನಸ್ 6y ಡಿವೈಡೆಡ್ ಬೈ 7. ಇದನ್ನ ನಾನು ಇಕ್ವೇಶನ್ ನಂಬರ್ 3 x ಇಸ್ ಈಕ್ವಲ್ ಟು 3800 ಮೈನಸ್ 6y ಡಿವೈಡೆಡ್ ಬೈ 7. ಈ ವ್ಯಾಲ್ಯೂ ಏನಿದೆಯಲ್ಲ ನಾನು ಇಕ್ವೇಶನ್ ನಂಬರ್ 2 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ಇಲ್ಲಿ ಬರೆದುಕೊಳ್ಳೋಣ. ಪುಟ್ x ಇಸ್ ಈಕ್ವಲ್ ಟು 3800 ಮೈನಸ್ 6y ಡಿವೈಡೆಡ್ ಬೈ 7 ಇನ್ ಇಕ್ವೇಶನ್ 2. ಈಗ ಇಕ್ವೇಶನ್ ನಂಬರ್ 2 ನ ಇಲ್ಲಿ ಬರೆದುಕೊಳ್ಳೋಣ. 3x ಪ್ಲಸ್ 5y ಇಸ್ ಈಕ್ವಲ್ ಟು 1750 ರುಪೀಸ್. ಈಗ ಇದು ವ್ಯಾಲ್ಯೂ ಎಕ್ಸ್ ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂ ಏನಿದೆಯಲ್ಲ 3800 ಮೈನಸ್ 6y ಡಿವೈಡೆಡ್ ಬೈ 7 ಇದನ್ನ ನಾವು ಬರೆದುಕೊಳ್ಳೋಣ. 3 ಇಂಟು ಬ್ರಾಕೆಟ್ 3800 ಮೈನಸ್ 6y ಡಿವೈಡೆಡ್ ಬೈ 7 ಬ್ರಾಕೆಟ್ ಕಂಪ್ಲೀಟ್. ಈಗ ಇದು ಪ್ಲಸ್ 5y ಏನಿದೆಯಲ್ಲ ಇದನ್ನ ಇಲ್ಲಿ ಬರೆದುಕೊಳ್ಳೋಣ. 5y ಇಸ್ ಈಕ್ವಲ್ ಟು 1750 ಇಲ್ಲಿ ಬರೆದುಕೊಳ್ಳೋಣ. ನೆಕ್ಸ್ಟ್ ನಾವು ಇದು ಏನ್ ವ್ಯಾಲ್ಯೂನ ನಾವು ಪುಟ್ ಮಾಡಿದೀವಲ್ಲ ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಇದನ್ನ 11400 ಬರುತ್ತದೆ. ಮತ್ತೆ ಇದನ್ನ 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 18 ಬರುತ್ತದೆ. 18y ಡಿವೈಡೆಡ್ ಬೈ 7 ಪ್ಲಸ್ 5y ಇಸ್ ಈಕ್ವಲ್ ಟು 1750. ಈಗ ನಾವು ಇದರ ಎಲ್ಸಿಎಂ ಅನ್ನ ತೆಗೆದುಕೊಳ್ಳೋಣ. ಈಗ 11400 ಮೈನಸ್ 18y ನೇ ಬರುತ್ತದೆ. ಯಾಕಂದ್ರೆ 7 1 7 ಮತ್ತೆ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದ್ದೇ ಇರುತ್ತದೆ. ಅದನ್ನ ನಾವು ಇಲ್ಲಿ ಈಗ 7 1 7 ಇದು ಹೇಗಿತ್ತೋ ಹಾಗೆ ಬರುತ್ತದೆ. ಇಲ್ಲಿ 1 ಇದೆ ಅಂದ್ರೆ ಏನು ಇಲ್ಲ ಅಂದ್ರೆ 1 ಇದ್ದೇ ಇರುತ್ತದೆ. ಈಗ 1 7 7 ಹಾಗಾದ್ರೆ 5 ಮಲ್ಟಿಪ್ಲೈ ಅಲ್ಲಿ 7 ಬರುತ್ತದೆ. ಈಗ 5 ನ ನಾವು 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಪ್ಲಸ್ 35y ಬರುತ್ತದೆ ಇಸ್ ಈಕ್ವಲ್ ಟು 1750 ಬರುತ್ತದೆ. ನೆಕ್ಸ್ಟ್ ಇಲ್ಲಿ 11400 ಪ್ಲಸ್ ಇಲ್ಲಿ 18y ಮತ್ತು 18y ನ ನಾವು ಪ್ಲಸ್ 35y ಅಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಪ್ಲಸ್ 17y ಬರುತ್ತದೆ ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು ಇಲ್ಲಿ 1750. ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 11400 ಪ್ಲಸ್ 17y ಇಸ್ ಈಕ್ವಲ್ ಟು ಈಗ ಇದು ಮಲ್ಟಿಪ್ಲೈ ಆಗಿ 12250 ಬರುತ್ತದೆ. ಈಗ 7 ಇಂದ 1750 ಏನಿದೆಯಲ್ಲ ಮಲ್ಟಿಪ್ಲೈ ಆಗಿ 12250 ಬರುತ್ತದೆ. ನೆಕ್ಸ್ಟ್ ಇಲ್ಲಿ 17y ಇಸ್ ಈಕ್ವಲ್ ಟು 12250 ಮೈನಸ್ 11400 ನ ಮೈನಸ್ ಮಾಡೋಣ. ಇಲ್ಲಿ ಪ್ಲಸ್ ಇದ್ರೆ ಈ ಸೈಡ್ ಬಂದ್ರೆ ಮೈನಸ್ ಆಗುತ್ತದೆ. ಈಗ 17y ಇಸ್ ಈಕ್ವಲ್ ಟು ಇದನ್ನ ಮೈನಸ್ ಮಾಡಿದ್ರೆ 850 ಬರುತ್ತದೆ. y ಇಸ್ ಈಕ್ವಲ್ ಟು 850 ಡಿವೈಡೆಡ್ ಬೈ 17. ಈಗ 850 ನ 17 ಇಂದ ಡಿವೈಡ್ ಮಾಡಿದ್ರೆ y ಇಸ್ ಈಕ್ವಲ್ ಟು 50 ಬರುತ್ತದೆ.
ಈಗ ನೆಕ್ಸ್ಟ್ ನಾನು ಇಕ್ವೇಶನ್ ನಂಬರ್ 3 ಅಲ್ಲಿ y ವ್ಯಾಲ್ಯೂನ ಪುಟ್ ಮಾಡ್ಕೋತೀನಿ. ಯಾಕಂದ್ರೆ ನಾವು ಇಕ್ವೇಶನ್ ನಂಬರ್ 1 ಆದ್ರೂ ತಗೋಬಹುದು, 2 ಆದ್ರೂ ತಗೋಬಹುದು, 3 ಆದ್ರೂ ತಗೋಬಹುದು. ನಮ್ಗೆ ಈಸಿಯಾಗಿ ವ್ಯಾಲ್ಯೂನ ಫೈಂಡ್ ಮಾಡ್ಲಿಕ್ಕೆ ಆಗುತ್ತೋ ಆ ಇಕ್ವೇಶನ್ ಅನ್ನ ನಾವು ಇಲ್ಲಿ ತಗೋಬೇಕಾಗುತ್ತದೆ. ಇಲ್ಲಿ ನಾನು ಇಕ್ವೇಶನ್ ನಂಬರ್ 3 ಅಲ್ಲಿ y ವ್ಯಾಲ್ಯೂನ ಪುಟ್ ಮಾಡ್ಕೋತೀನಿ. y is equal to 50 ಇನ್ ಇಕ್ವೇಶನ್ 3. ಇಲ್ಲಿ ಇಕ್ವೇಶನ್ ನಂಬರ್ 3 ನ ಇಲ್ಲಿ ಬರೆದುಕೊಳ್ಳೋಣ. x is equal to 3800 minus 6y divided by 7. ಈಗ ನಾವು y ವ್ಯಾಲ್ಯೂನ y ಪ್ಲೇಸ್ ಅಲ್ಲಿ ಬರೆದುಕೊಳ್ಳೋಣ. x is equal to 3800 minus 6 into bracket 50. ಈಗ x is equal to 3800 ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 300 ಬರುತ್ತದೆ. 6 ನ 50 ಇಂದ ಮಲ್ಟಿಪ್ಲೈ ಮಾಡಿದ್ರೆ 300 ಬರುತ್ತದೆ ಡಿವೈಡೆಡ್ ಬೈ 7. ಈಗ ಇಲ್ಲಿ x is equal to ಇದು 3800 ಅಲ್ಲಿ 300 ನ ಮೈನಸ್ ಮಾಡಿದ್ರೆ 3500 ಬರುತ್ತದೆ ಡಿವೈಡೆಡ್ ಬೈ 7. ಈಗ 3500 ನ 7 ಇಂದ ಡಿವೈಡ್ ಮಾಡಿದ್ರೆ x is equal to 500 ಬರುತ್ತದೆ. ಈಗ x ವ್ಯಾಲ್ಯೂ ಏನ್ ಬಂದಿದೆ ಅಂದ್ರೆ 500 ಬಂದಿದೆ. ಮತ್ತೆ y ವ್ಯಾಲ್ಯೂ ಏನ್ ಬಂದಿದೆ ಅಂದ್ರೆ 50 ಬಂದಿದೆ. ಈಗ ಇದನ್ನ ಬರೆದುಕೊಳ್ಳೋಣ ಇಲ್ಲಿ. therefore price of 1 bat is equal to x is equal to rs 500 ಮತ್ತೆ and price of 1 ball y is equal to rs 50. ಈಗ ನಾವು ಇಲ್ಲಿ ಬರ್ದಿದ್ದೇವೆ ಲೆಟ್ ಪ್ರೈಸ್ ಆಫ್ 1 ಬ್ಯಾಟ್ x ಅಂತ ಬರ್ದಿದ್ದೇವೆ, ಮತ್ತೆ ಬಾಲ್ ಅಂದ್ರೆ y ಅಂತ ಬರ್ದಿದ್ದೇವೆ. ಈಗ y ಬೆಲೆ ಎಷ್ಟು, y ವ್ಯಾಲ್ಯೂ ಏನ್ ಬಂದಿದೆ ಅಂದ್ರೆ 50. ಹಾಗಾದ್ರೆ 1 ಬಾಲ್ದು ಪ್ರೈಸ್ ಎಷ್ಟು 50 ಮತ್ತೆ 1 ಬ್ಯಾಟ್ ಬೆಲೆ ಎಷ್ಟು 500. ಇದನ್ನೇ ನಾವು ಇಲ್ಲಿ ಬರಿಬೇಕಾಗುತ್ತದೆ. ಈಗ 4th ಪಾರ್ಟ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ದ ಟ್ಯಾಕ್ಸಿ ಚಾರ್ಜಸ್ ಇನ್ ಅ ಸಿಟಿ ಕನ್ಸಿಸ್ಟ್ ಆಫ್ ಅ ಫಿಕ್ಸ್ಡ್ ಚಾರ್ಜ್ ಟುಗೆದರ್ ವಿತ್ ದ ಚಾರ್ಜ್ ಫಾರ್ ದ ಡಿಸ್ಟೆನ್ಸ್ ಕವರ್ಡ್. ಒಂದು ಸಿಟಿಯಲ್ಲಿ ಟ್ಯಾಕ್ಸಿ ಚಾರ್ಜಸ್ ಅಲ್ಲಿ ಫಿಕ್ಸ್ಡ್ ಚಾರ್ಜ್ ಕೂಡ ಇರುತ್ತದೆ ಮತ್ತು ಡಿಸ್ಟೆನ್ಸ್ ಕವರ್ಡ್ ಆಗಿದ್ದು ಚಾರ್ಜ್ ಕೂಡ ಇರುತ್ತದೆ. ಫಾರ್ ಅ ಡಿಸ್ಟೆನ್ಸ್ ಆಫ್ 10 ಕಿಲೋಮೀಟರ್ ದ ಚಾರ್ಜ್ ಪೇಡ್ ಈಸ್ ₹105. ಈಗ 10 ಕಿಲೋಮೀಟರ್ಗೆ 105 ರುಪೀಸ್ ಅನ್ನ ಕೊಡಬೇಕಾಗುತ್ತದೆ. ಅಂಡ್ ಫಾರ್ ಅ ಜರ್ನಿ ಆಫ್ 15 ಕಿಲೋಮೀಟರ್ ದ ಚಾರ್ಜ್ ಪೇಡ್ ಈಸ್ 155. ಈಗ 15 ಕಿಲೋಮೀಟರ್ಗೆ 155 ರುಪೀಸ್ ಅನ್ನ ಕೊಡಬೇಕಾಗುತ್ತದೆ. ವಾಟ್ ಆರ್ ದ ಫಿಕ್ಸ್ಡ್ ಚಾರ್ಜ್ ಅಂಡ್ ದ ಚಾರ್ಜ್ ಪರ್ ಕಿಲೋಮೀಟರ್. ಹಾಗಾದ್ರೆ ಪರ್ ಕಿಲೋಮೀಟರ್ ಚಾರ್ಜ್ ಎಷ್ಟು ಮತ್ತು ಫಿಕ್ಸ್ಡ್ ಚಾರ್ಜ್ ಎಷ್ಟು ಅಂತ ನಾವು ಫೈಂಡ್ ಮಾಡಬೇಕಾಗಿದೆ. ಹೌ ಮಚ್ ಡಸ್ ಅ ಪರ್ಸನ್ ಹ್ಯಾವ್ ಟು ಪೇ ಫಾರ್ ಟ್ರಾವೆಲಿಂಗ್ ಅ ಡಿಸ್ಟೆನ್ಸ್ ಆಫ್ 25 ಕಿಲೋಮೀಟರ್. ಹಾಗಾದ್ರೆ ಒಬ್ಬ ಮನುಷ್ಯ 25 ಕಿಲೋಮೀಟರ್ಗೆ ಎಷ್ಟು ಹಣವನ್ನು ಕೊಡಬೇಕಾಗುತ್ತದೆ ಅದನ್ನು ನಾವು ಫೈಂಡ್ ಮಾಡಬೇಕಾಗಿದೆ. ಈ ಪ್ರಾಬ್ಲಮ್ ಅನ್ನ ನೋಡಿ ನಾವು ಇಕ್ವೇಶನ್ ಗಳನ್ನ ಫಾರ್ಮ್ ಮಾಡ್ಕೋಬೇಕು. ಇಲ್ಲಿ ಫಿಕ್ಸ್ಡ್ ಚಾರ್ಜ್ ಪ್ಲಸ್ ಡಿಸ್ಟೆನ್ಸ್ ಕವರ್ಡ್ ಆಗಿದ್ದು ಚಾರ್ಜ್ ಕವರ್ಡ್. ಈಗ ಫಿಕ್ಸ್ಡ್ ಚಾರ್ಜ್ ಅಂತೂ ಕೊಡ್ಲೇಬೇಕು. ಡಿಸ್ಟೆನ್ಸ್ ಕವರ್ಡ್ ಅಂದ್ರೆ ಈಗ 10 ಕಿಲೋಮೀಟರ್ಗೆ, ಈಗ ಕಂಡೀಷನ್ 1 ಅಲ್ಲಿ 10 ಕಿಲೋಮೀಟರ್ಗೆ 105 ರುಪೀಸ್ ಅನ್ನ ಪೇ ಮಾಡಬೇಕು. ಮತ್ತೆ 15 ಕಿಲೋಮೀಟರ್ಗೆ 155 ರುಪೀಸ್ ಅನ್ನ ಕೊಡಬೇಕು. ಹಾಗಾದ್ರೆ ಒಬ್ಬ ಮನುಷ್ಯ 25 ಕಿಲೋಮೀಟರ್ ಜರ್ನಿ ಮಾಡಿದ್ರೆ ಅವ ಎಷ್ಟು ಹಣವನ್ನು ಕೊಡುತ್ತಾನೆ ಅಂತ ಫೈಂಡ್ ಮಾಡಬೇಕಾಗಿದೆ. 25 ಕಿಲೋಮೀಟರ್ಗೆ ಎಷ್ಟು ಹಣವನ್ನು ಕೊಡಬೇಕಾಗಿದೆ ಅದನ್ನ ನಾವು ಫೈಂಡ್ ಮಾಡಬೇಕು. ಇಲ್ಲಿ ಬರೆದುಕೊಳ್ಳೋಣ. ಲೆಟ್ ಫಿಕ್ಸ್ಡ್ ಚಾರ್ಜ್ ಇಸ್ ಈಕ್ವಲ್ ಟು RS X ಅಂತ ಬರೆದುಕೊಳ್ಳೋಣ. ಅಂಡ್ ಪರ್ ಕಿಲೋಮೀಟರ್ ಚಾರ್ಜ್ RSY ಅಂತ ಬರೆದುಕೊಳ್ಳೋಣ. ಕೊಟ್ಟಿದಾರಲ್ಲ ಇದನ್ನ ನೋಡಿ ನಾವು ಇಕ್ವೇಶನ್ ಅನ್ನ ಫಾರ್ಮ್ ಮಾಡ್ಕೋಬೇಕಾಗುತ್ತದೆ. ಈಗ ಫಿಕ್ಸ್ಡ್ ಚಾರ್ಜ್ ಅಂತ ನಾವು ಕೊಡ್ಲೇಬೇಕು. ಅದನ್ನ ನಾನು x ಅಂತ ಬರೆದುಕೊಂಡಿದ್ದೇನೆ. x ಪ್ಲಸ್ ಈಗ 10 ಕಿಲೋಮೀಟರ್ಗೆ 105 ರುಪೀಸ್ ಅನ್ನ ಕೊಡಬೇಕು. 10 ಈಗ y ಅಂದ್ರೇನು ಪರ್ ಕಿಲೋಮೀಟರ್. y is equal to 105 ರುಪೀಸ್. ಇದು ಇಕ್ವೇಶನ್ ನಂಬರ್ 1. ಮತ್ತೆ ಇಕ್ವೇಶನ್ ನಂಬರ್ 2 ಅಲ್ಲಿ ಈಗ ಫಿಕ್ಸ್ಡ್ ಚಾರ್ಜ್ ಅಂದ್ರೆ ನಾನು x ಅಂತ ಬರೆದುಕೊಂಡಿದ್ದೇನೆ. 15 ಕಿಲೋಮೀಟರ್ಗೆ 15y 155 ರುಪೀಸ್ ಅನ್ನ ಕೊಡಬೇಕು.
ಈ ತರ ನಾವು ಇಕ್ವೇಶನ್ ಗಳನ್ನ ಬರ್ಕೋಬೇಕಾಗುತ್ತದೆ. ಈಗ ನಾನು ಇಕ್ವೇಶನ್ ನಂಬರ್ 1 ಇಲ್ಲಿ ಬರೆದುಕೊಳ್ಳುತ್ತೇನೆ. ಟೇಕಿಂಗ್ ಇಕ್ವೇಶನ್ 1. ಈಗ ಇಕ್ವೇಶನ್ ನಂಬರ್ 1 ಇಲ್ಲಿ ಬರೆದುಕೊಳ್ಳೋಣ. ನಾನು ಎಕ್ಸ್ ವೇರಿಯೇಬಲ್ ಗಳನ್ನ ಸಪರೇಟ್ ಮಾಡ್ಕೋಬೇಕಾಗಿದೆ. ಅದಕ್ಕೆ ಇದನ್ನ ಸಿಂಪ್ಲಿಫೈ ಮಾಡಿ ನಾನು ಎಕ್ಸ್ ವೇರಿಯೇಬಲ್ ನ ಸಪರೇಟ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ ಪ್ಲಸ್ 10y is equal to 105. x is equal to 105 minus 10y. ಇಲ್ಲಿ ಪ್ಲಸ್ y ಇದ್ದದ್ದು ಈ ಸೈಡ್ ಬಂದ್ರೆ ಮೈನಸ್ y ಆಗುತ್ತದೆ. ಇದನ್ನ ನಾನು ಇಕ್ವೇಶನ್ ನಂಬರ್ 3 ಅಂತ ಬರೆದುಕೊಳ್ಳುತ್ತೇನೆ. ಈಗ ನಾನು ಈ ವ್ಯಾಲ್ಯೂ x is equal to 105 minus 10y ಏನಿದೆಯಲ್ಲ, ನಾನು ಇಕ್ವೇಶನ್ ನಂಬರ್ 2 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. put x is equal to 105 minus 10y in equation 2. ಇಲ್ಲಿ ಇಕ್ವೇಶನ್ ನಂಬರ್ 2 ನ ಇಲ್ಲಿ ಬರೆದುಕೊಳ್ಳೋಣ. x plus 15y is equal to 155. ಈಗ x ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂನ ನಾವು ಬರೆದುಕೊಳ್ಳೋಣ. 105 minus 10y plus 15y is equal to 155. ಇಲ್ಲಿ minus 10y ಇದೆ ಪ್ಲಸ್ 15y ಇದೆ. ಇದನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಪ್ಲಸ್ 5y ಬರುತ್ತದೆ. ಇಸ್ ಈಕ್ವಲ್ ಟು ಇಲ್ಲಿ 155 ಮೈನಸ್ ಇದು ಪ್ಲಸ್ 105 ಇದೆಯಲ್ಲ, ಈ ಸೈಡ್ ಬಂದ್ರೆ ಮೈನಸ್ 105 ಆಗುತ್ತದೆ. ಈಗ ನೆಕ್ಸ್ಟ್ ಇಲ್ಲಿ 5y is equal to ಇದನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 50 ಬರುತ್ತದೆ. y is equal to ಇಲ್ಲಿ 50 ಡಿವೈಡೆಡ್ ಬೈ 5 ಆಗುತ್ತದೆ. ಇದು ಮಲ್ಟಿಪ್ಲೈ ಅಲ್ಲಿ ಇದೆಯಲ್ಲ, 5 ಈ ಸೈಡ್ ಬಂದ್ರೆ ಡಿವೈಡ್ ಅಲ್ಲಿ ಬರುತ್ತದೆ. y is equal to ಇದನ್ನ ಡಿವೈಡ್ ಮಾಡಿದ್ರೆ ಇಲ್ಲಿ 10 ಬರುತ್ತದೆ. ಇಲ್ಲಿ y ವ್ಯಾಲ್ಯೂ ಏನ್ ಬಂದಿದೆ ಅಂದ್ರೆ 10 ಬಂದಿದೆ. ಈಗ ನೆಕ್ಸ್ಟ್ ನಾವು y ವ್ಯಾಲ್ಯೂನ ಇಕ್ವೇಶನ್ ನಂಬರ್ 3 ಅಲ್ಲಿ ಪುಟ್ ಮಾಡ್ಕೊಳ್ಳೋಣ. ಪುಟ್ y is equal to ಇದು 10 ಬಂದಿದೆಯಲ್ಲ, ಅದನ್ನ ಇಕ್ವೇಶನ್ ನಂಬರ್ 3 ಅಲ್ಲಿ ಪುಟ್ ಮಾಡ್ಕೊಳ್ಳೋಣ. x is equal to 105 minus 10y. ಇದು ಇಕ್ವೇಶನ್ ನಂಬರ್ 3. ಇದನ್ನ ನಾನು ಇಲ್ಲಿ ಬರೆದುಕೊಂಡಿದ್ದೇನೆ. x is equal to 105 minus 10 ಇಂಟು ಇದು y ವ್ಯಾಲ್ಯೂ ಏನಿದೆಯಲ್ಲ, ಇದನ್ನ y ಪ್ಲೇಸ್ ಅಲ್ಲಿ ಬರೆದುಕೊಳ್ಳೋಣ. ನೆಕ್ಸ್ಟ್ x is equal to 105 ಮೈನಸ್ ಇದು 10 ಇಂದ ಮಲ್ಟಿಪ್ಲೈ ಆಗಿ 100 ಆಗುತ್ತದೆ. 100 x is equal to 5. ಇದು x ವ್ಯಾಲ್ಯೂ ಏನ್ ಬಂದಿದೆ 5 ಬಂದಿದೆ, y ವ್ಯಾಲ್ಯೂ ಏನ್ ಬಂದಿದೆ 10 ಬಂದಿದೆ. ಈಗ ಇಲ್ಲಿ ನಾವು ಫಿಕ್ಸ್ಡ್ ಚಾರ್ಜ್ ಅಂದ್ರೆ x ಅಂತ ಬರೆದುಕೊಂಡಿದ್ದೇವೆ. ಹಾಗಾದ್ರೆ x ಅಂದ್ರೆ ಇಲ್ಲಿ 5 ಬಂದಿದೆ. ಹಾಗಾದ್ರೆ ಫಿಕ್ಸ್ಡ್ ಚಾರ್ಜ್ ಎಷ್ಟು 5 ರೂಪೀಸ್ ಇದೆ. ಮತ್ತೆ ನಾವು ಪರ್ ಕಿಲೋಮೀಟರ್ ಚಾರ್ಜ್ y ಅಂತ ಬರೆದುಕೊಂಡಿದ್ದೇವೆ. ಈಗ ಪರ್ ಕಿಲೋಮೀಟರ್ ಚಾರ್ಜ್ y ಅಂದ್ರೆ 10 ರೂಪೀಸ್ ಇದೆ. ಇದನ್ನೇ ನಾವು ಇಲ್ಲಿ ಬರೆದುಕೊಳ್ಳೋಣ. ಫಿಕ್ಸ್ಡ್ ಚಾರ್ಜ್ RS is equal to 5 rupees and per kilometer charge is equal to RS 10 rupees. ಈಗ ನಾವು ನಮಗೆ y ವ್ಯಾಲ್ಯೂನು ಸಿಕ್ಕಿದೆ, x ವ್ಯಾಲ್ಯೂನು ಸಿಕ್ಕಿದೆ. ಅದನ್ನೇ ಯೂಸ್ ಮಾಡಿಕೊಂಡು ನಾವು ಇಲ್ಲಿ 25 ಕಿಲೋಮೀಟರ್ಗೆ ಎಷ್ಟು ಹಣವನ್ನು ಕೊಡಬೇಕು ಅನ್ನೋದನ್ನ ಫೈಂಡ್ ಮಾಡ್ಕೊಳ್ಳೋಣ. ಚಾರ್ಜ್ ಫಾರ್ 25 ಕಿಲೋಮೀಟರ್ ಇಸ್ ಈಕ್ವಲ್ ಟು x ಪ್ಲಸ್ 25 y ಅಂತ ಬರೆದುಕೊಳ್ಳುತ್ತೇನೆ. ಈಗ ನೆಕ್ಸ್ಟ್ ನಾವು ಇಲ್ಲಿ 5 ಪ್ಲಸ್ 25, ಈಗ y ಅಂದ್ರೆ ಏನಿದೆ ಇಲ್ಲಿ 10, ಅದನ್ನೇ ಇಲ್ಲಿ 25 ಮಲ್ಟಿಪ್ಲೈ ಅಲ್ಲಿ y ಪ್ಲೇಸ್ ಅಲ್ಲಿ ನಾವು ಇಲ್ಲಿ ಬರೆದುಕೊಳ್ಳೋಣ. ಇಸ್ ಈಕ್ವಲ್ ಟು 5 ಪ್ಲಸ್ ಇದು 25 10 ಇಂದ ಮಲ್ಟಿಪ್ಲೈ ಆಗಿ 250 ಆಗುತ್ತದೆ. ಇಸ್ ಈಕ್ವಲ್ ಟು ಇದು 5 ಮತ್ತು 250 ಆಡ್ ಆದ್ರೆ 255 ಆಗುತ್ತದೆ. ಈಗ 25 ಕಿಲೋಮೀಟರ್ಗೆ RS 255 ರೂಪೀಸ್ ಅನ್ನ ಕೊಡಬೇಕಾಗುತ್ತದೆ. ಒಬ್ಬ ಮನುಷ್ಯ 25 ಕಿಲೋಮೀಟರ್ ಡಿಸ್ಟೆನ್ಸ್ಗೆ RS 255 ರೂಪೀಸ್ ಅನ್ನ ಕೊಡಬೇಕಾಗುತ್ತದೆ. ಈಗ ಈ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಅನ್ನ ನಾವು ಫೈಂಡ್ ಮಾಡಿದ್ದೇವೆ. ನೆಕ್ಸ್ಟ್ ನಾವು 5th ಪಾರ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಸ್ಟೂಡೆಂಟ್ಸ್, ಈಗ ನಾವು ಎಕ್ಸರ್ಸೈಸ್ 3.2 ಕ್ವಶನ್ ನಂಬರ್ 3 ಅಲ್ಲಿ 5th ಪಾರ್ಟ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. A fraction becomes 9 divided by 11 if 2 is added to both the numerator and the denominator. ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಪ್ಲಸ್ 2 ನ ಆಡ್ ಮಾಡಿದ್ರೆ
9 ಡಿವೈಡೆಡ್ ಬೈ 11 ಬರುತ್ತದೆ. ಇದು ಕೇಸ್ ನಂಬರ್ 1. If 3 is added to both the numerator and the denominator, it becomes 5 divided by 6. ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ 3 ನ ಆಡ್ ಮಾಡಿದ್ರೆ 5 ಡಿವೈಡೆಡ್ ಬೈ 6 ಆಗುತ್ತದೆ. ಇದು ಕೇಸ್ ನಂಬರ್ 2. ಇಲ್ಲಿ ನಾವು ಫೈಂಡ್ ದ ಫ್ರಾಕ್ಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ನ್ಯೂಮರೇಟರ್ ಅಂದ್ರೆ x ಅಂತ ತೆಗೆದುಕೊಳ್ಳೋಣ, ಡಿನಾಮಿನೇಟರ್ ಅಂದ್ರೆ y ಅಂತ ತೆಗೆದುಕೊಳ್ಳೋಣ. ಇಲ್ಲಿ ಬರೆದುಕೊಳ್ಳೋಣ. Let numerator is equal to x and denominator is equal to y. ಡಿನಾಮಿನೇಟರ್ y ಅಂತ ತೆಗೆದುಕೊಂಡಿದ್ದೇವೆ ಅಂದಮೇಲೆ ಫ್ರಾಕ್ಷನ್ ಏನಾಗುತ್ತದೆ? ಫ್ರಾಕ್ಷನ್ x ಡಿವೈಡೆಡ್ ಬೈ y ಆಗುತ್ತದೆ. ಈಗ ನಾವು ನ್ಯೂಮರೇಟರ್ x ಅಂತ ಬರೆದುಕೊಂಡಿದ್ದೇವೆ, ಡಿನಾಮಿನೇಟರ್ y ಅಂತ ಬರೆದುಕೊಂಡಿದ್ವಲ್ಲ, ಅದಕ್ಕೆ x ಡಿವೈಡೆಡ್ ಬೈ y ಅಂತ ಬರುತ್ತದೆ. ನೆಕ್ಸ್ಟ್ ನಾವು ಇಲ್ಲಿ ಕೇಸ್ ನಂಬರ್ 1 ಅಂತ ಬರೆದುಕೊಳ್ಳೋಣ. ಕೇಸ್ 1. ಇಲ್ಲಿ ಕೇಸ್ ನಂಬರ್ 1 ನಲ್ಲಿ ನಾವು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ x y ಅಂತ ಬರೆದುಕೊಂಡಿದ್ವಲ್ವಾ, ಅದನ್ನೇ ಇಲ್ಲಿ ಬರೆದುಕೊಳ್ಳೋಣ. x ಪ್ಲಸ್ 2 ಡಿವೈಡೆಡ್ ಬೈ y ಪ್ಲಸ್ 2 ಇಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 11. ಈಗ ಇಲ್ಲಿ x ಡಿವೈಡೆಡ್ ಬೈ y ಅದಕ್ಕೆ 2 ನ ಆಡ್ ಮಾಡಿದ್ರೆ 9 ಡಿವೈಡೆಡ್ ಬೈ 11 ಬರುತ್ತದೆ. ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 11 ಇಂಟು ಬ್ರಾಕೆಟ್ x ಪ್ಲಸ್ 2 ಇಸ್ ಈಕ್ವಲ್ ಟು 9 ಇಂಟು ಬ್ರಾಕೆಟ್ y ಪ್ಲಸ್ 2 ಆಗುತ್ತದೆ. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಈಕ್ವೇಶನ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈ ಮಾಡಿದ್ರೆ 11x ಪ್ಲಸ್ 22 ಇಸ್ ಈಕ್ವಲ್ ಟು, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 9y ಪ್ಲಸ್ 18 ಬರುತ್ತದೆ. ಈಗ ನೆಕ್ಸ್ಟ್ 11x ಇದು 9y ಏನಿದೆಯಲ್ಲ ಈ ಸೈಡ್ ಬರೆದುಕೊಳ್ಳೋಣ. ಇದು ಪ್ಲಸ್ 9y ಇದೆಯಲ್ಲ ಈ ಸೈಡ್ ಬಂದ್ರೆ ಮೈನಸ್ 9y ಆಗುತ್ತದೆ. ಇಸ್ ಈಕ್ವಲ್ ಟು ಇಲ್ಲಿ 18 ಇದು 22 ಪ್ಲಸ್ 22 ಇದೆಯಲ್ಲ ಈ ಸೈಡ್ ಬರೆದುಕೊಳ್ಳೋಣ. ಇದು ಮೈನಸ್ 22 ಆಗುತ್ತದೆ. ಈಗ 11x ಮೈನಸ್ 9y ಇಸ್ ಈಕ್ವಲ್ ಟು, ಇಲ್ಲಿ ಇದನ್ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ ಮೈನಸ್ 4 ಬರುತ್ತದೆ. ಇದನ್ನ ನಾವು ಇಕ್ವೇಶನ್ ನಂಬರ್ 1 ಅಂತ ಬರೆದುಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಕೇಸ್ ನಂಬರ್ 2. ಇಲ್ಲಿ ಈ ಇಕ್ವೇಶನ್ ಅನ್ನ ಇಲ್ಲಿ ಬರೆದುಕೊಳ್ಳೋಣ. x ಪ್ಲಸ್ 3 ಡಿವೈಡೆಡ್ ಬೈ y ಪ್ಲಸ್ 3 ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 6. ನಾವು ನ್ಯೂಮರೇಟರ್ ಅಂದ್ರೆ x ಅಂತ ತೆಗೆದುಕೊಂಡಿದ್ದೇವೆ, ಡಿನಾಮಿನೇಟರ್ ಅಂದ್ರೆ y ಅಂತ ಬರೆದುಕೊಂಡಿದ್ದೇವೆ. ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. 6 ಇಂಟು x ಪ್ಲಸ್ 3 ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 6 ಇಂಟು ಬ್ರಾಕೆಟ್ x ಪ್ಲಸ್ 3 ಮತ್ತೆ 5 ಇಂಟು ಬ್ರಾಕೆಟ್ y ಪ್ಲಸ್ 3 ಬರುತ್ತದೆ. ನೆಕ್ಸ್ಟ್ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಿದ್ರೆ 6x ಪ್ಲಸ್ 18 ಇಸ್ ಈಕ್ವಲ್ ಟು 5y ಪ್ಲಸ್ 15 ಆಗುತ್ತದೆ. ಇಲ್ಲಿ 6x ಇದು 5y ನ ಈ ಸೈಡ್ ಬರ್ಕೊಳ್ಳೋಣ. 5y ಇಸ್ ಈಕ್ವಲ್ ಟು, ಇಲ್ಲಿ ನಾವು 6x ಇದು ಪ್ಲಸ್ 5y ಇದೆಯಲ್ಲ ಈ ಸೈಡ್ ಬಂದ್ರೆ ಮೈನಸ್ 5y ಆಗುತ್ತದೆ. ಇಸ್ ಈಕ್ವಲ್ ಟು 15. ಇದು ಪ್ಲಸ್ 18 ಇದೆಯಲ್ಲ ಈ ಸೈಡ್ ಬಂದ್ರೆ ಮೈನಸ್ 18 ಆಗುತ್ತದೆ. ನೆಕ್ಸ್ಟ್ ಇಲ್ಲಿ 6x ಮೈನಸ್ 5y ಇಸ್ ಈಕ್ವಲ್ ಟು, ಇದನ್ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ ಮೈನಸ್ 3 ಆಗುತ್ತದೆ. ಇದು ಇಕ್ವೇಶನ್ ನಂಬರ್ 2. ಈಗ ಈ ಕ್ವಶನ್ ಅಲ್ಲಿ ನಾವು ಎಕ್ಸರ್ಸೈಸ್ 3.2 ಕ್ವಶನ್ ಪ್ರಕಾರ ನಾವೇ ಇಕ್ವೇಶನ್ ಅನ್ನ ಫಾರ್ಮ್ ಮಾಡಿಕೊಂಡು ಅದನ್ನು 2 ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಗಳನ್ನ ನಾವೇ ಫಾರ್ಮ್ ಮಾಡಿಕೊಂಡು ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡಬೇಕು. ಈಗ ನಾವು ಇಕ್ವೇಶನ್ ನಂಬರ್ 1 ಮತ್ತು ಇಕ್ವೇಶನ್ ನಂಬರ್ 2 ನ ಫಾರ್ಮ್ ಮಾಡ್ಕೊಂಡಿದ್ದೇವೆ. ಇಲ್ಲಿ ಬರೆದುಕೊಳ್ಳೋಣ. 11x ಮೈನಸ್ 9y ಇಸ್ ಈಕ್ವಲ್ ಟು ಮೈನಸ್ 4. ಇದು ಇಕ್ವೇಶನ್ ನಂಬರ್ 1. ಮತ್ತೆ ಇಕ್ವೇಶನ್ ನಂಬರ್ 2 6x ಮೈನಸ್ 5y ಇಸ್ ಈಕ್ವಲ್ ಟು ಮೈನಸ್ 3. ಇದು ಇಕ್ವೇಶನ್ ನಂಬರ್ 2. ಇಲ್ಲಿ ನಾನು ಇಕ್ವೇಶನ್ ನಂಬರ್ 1 ನ ಇಲ್ಲಿ ಬರ್ಕೋತಾ ಇದ್ದೀನಿ. ಟೇಕಿಂಗ್ ಇಕ್ವೇಶನ್ 1. ಈಗ ನಾವು ವೇರಿಯೇಬಲ್ ಗಳನ್ನ ಸಪರೇಟ್ ಆಗಿ ಮಾಡ್ಕೋಬೇಕು. ಅದಕ್ಕೆ ನಾವು ಇಲ್ಲಿ ಸಿಂಪ್ಲಿಫೈ ಅನ್ನ ಮಾಡ್ಕೊಳ್ಳೋಣ. 11x ಮೈನಸ್ 9y ಇಸ್ ಈಕ್ವಲ್ ಟು ಮೈನಸ್ 4. ಇಲ್ಲಿ 11x ಇಸ್ ಈಕ್ವಲ್ ಟು ಮೈನಸ್ 4. ಇದು ಮೈನಸ್ y ಈ ಸೈಡ್ ಬಂದ್ರೆ ಪ್ಲಸ್ 9y ಆಗುತ್ತದೆ. ನೆಕ್ಸ್ಟ್ ಇಲ್ಲಿ x ಇಸ್ ಈಕ್ವಲ್ ಟು ಮೈನಸ್ 4
ಇಲ್ಲಿ ಪ್ಲಸ್ 9y ಡಿವೈಡೆಡ್ ಬೈ 11 ಬರುತ್ತದೆ. ಇದು ಇಕ್ವೇಶನ್ ನಂಬರ್ 3. ಈಗ ಇದು x ಇಸ್ ಈಕ್ವಲ್ ಟು -4 ಪ್ಲಸ್ 9y ಡಿವೈಡೆಡ್ ಬೈ 11 ಏನಿದೆ ಅಲ್ಲ, ಇದನ್ನ ನಾನು ಇಕ್ವೇಶನ್ ನಂಬರ್ 2 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ಪುಟ್ x ಇಸ್ ಈಕ್ವಲ್ ಟು -4 ಪ್ಲಸ್ 9y ಡಿವೈಡೆಡ್ ಬೈ 11 ಇನ್ ಇಕ್ವೇಶನ್ 2. ಇಲ್ಲಿ ಇಕ್ವೇಶನ್ ನಂಬರ್ 2 ನ ಇಲ್ಲಿ ಬರೆದುಕೊಳ್ಳೋಣ. 6x minus 5y is equal to -3. ಈಗ x ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂನ ಬರ್ಕೊಳ್ಳೋಣ. 6 into bracket -4 plus 9y divided by 11. ಇಲ್ಲಿ ಇದು -5 ನ ಇಲ್ಲಿ ಬರ್ಕೊಳ್ಳೋಣ. -5y is equal to -3. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ -24 plus 54y divided by 11 ಬರುತ್ತದೆ. ನೆಕ್ಸ್ಟ್ ಇಲ್ಲಿ -5y ನ ಇಲ್ಲಿ ಬರೆದುಕೊಳ್ಳೋಣ is equal to -3. ನೆಕ್ಸ್ಟ್ ಇಲ್ಲಿ ನಾವು ಇದರದ್ದು LCM ಅನ್ನ ಬರೆದುಕೊಳ್ಳೋಣ. -24 plus 54y divided by 11 5y divided by 1 ಏನು ಇಲ್ಲ ಅಂದ್ರೆ 1 ಇದ್ದೇ ಇರುತ್ತದೆ is equal to -3. ಇದರದ್ದು LCM ಅನ್ನ ಇಲ್ಲಿ LCM ಎಷ್ಟು ಬರುತ್ತದೆ ಅಂದ್ರೆ 11 ಬರುತ್ತದೆ. ಈಗ 11 1 11 ಇಲ್ಲಿ 1 ಬರೆದುಕೊಳ್ಳೋಣ. -24 ಪ್ಲಸ್ 11 ಇಂದಾನೆ ಡಿವೈಡ್ ಆಗುತ್ತದೆ, ಅದಕ್ಕೆ 11 1 11 54y ಮೈನಸ್ ಇಲ್ಲಿ 1 ಇದೆ, 1 11 11 ಅದಕ್ಕೆ ಇಲ್ಲಿ 11 ಬರುತ್ತದೆ. ಇದು 11 1 11 11 ಇಂದ ಡಿವೈಡ್ ಆಗುತ್ತದೆ 5y. ಈಗ ಇಲ್ಲಿ -3 ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ -24 ಪ್ಲಸ್ 54y ಮೈನಸ್ 55y ಡಿವೈಡೆಡ್ ಬೈ 11 ಬರುತ್ತದೆ. ನೆಕ್ಸ್ಟ್ ಇಲ್ಲಿ ಇಸ್ ಈಕ್ವಲ್ ಟು -3. ಇಲ್ಲಿ -24 ಮತ್ತೆ ಇದನ್ನು ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ -y ಬರುತ್ತದೆ. ಇಲ್ಲಿ ಪ್ಲಸ್ 54y ಅಲ್ಲಿ -55y ಅನ್ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ -y 1y ಉಳಿಯುತ್ತದೆ. 1 ಏನ್ ನಾವು ಬರೆಯುವುದಿಲ್ಲ, ಇದಕ್ಕೆ -y ಅಂತ ಬರೆದಿದ್ದೇನೆ. ಡಿವೈಡೆಡ್ ಬೈ 11 ಇಸ್ ಈಕ್ವಲ್ ಟು -3. ಈಗ ನಾವು ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇದ್ದೇ ಇರುತ್ತದೆ. ಇಲ್ಲಿ -24 y ಇಸ್ ಈಕ್ವಲ್ ಟು ಈಗ 11 ಇಂದ 3 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ -33 ಆಗುತ್ತದೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈಗ -24 y ಬರುತ್ತದೆ. ಮತ್ತೆ ಇದನ್ನ ನಾವು 3 ನ 11 ಇಂದ ಮಲ್ಟಿಪ್ಲೈ ಮಾಡಿದ್ರೆ -33 ಬರುತ್ತದೆ. ನೆಕ್ಸ್ಟ್ ಇಲ್ಲಿ -y ಇಸ್ ಈಕ್ವಲ್ ಟು -33 ಪ್ಲಸ್ 24. ಇದು -24 ಈ ಸೈಡ್ ಬಂದು ಪ್ಲಸ್ 24 ಆಗುತ್ತದೆ. ನೆಕ್ಸ್ಟ್ ಇಲ್ಲಿ -y ಇಸ್ ಈಕ್ವಲ್ ಟು -9. ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗಿ y ಇಸ್ ಈಕ್ವಲ್ ಟು 9 ಬರುತ್ತದೆ. ಇಲ್ಲಿ ನಮಗೆ y ವ್ಯಾಲ್ಯೂ ಏನು ಸಿಕ್ಕಿದೆ ಅಂದ್ರೆ 9 ಸಿಕ್ಕಿದೆ. ಇದನ್ನ ನಾನು ಇಕ್ವೇಶನ್ ನಂಬರ್ 3 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ಇದು 9y ಏನ್ ವ್ಯಾಲ್ಯೂ ಏನಿದೆ ಅಲ್ಲ, ನಾನು ಇಕ್ವೇಶನ್ ನಂಬರ್ 3 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ಇಲ್ಲಿ ನಾವು ಬರೆದುಕೊಳ್ಳೋಣ. ಪುಟ್ y ಇಸ್ ಈಕ್ವಲ್ ಟು 9 ಇನ್ ಇಕ್ವೇಶನ್ 3. ಇಲ್ಲಿ ಇಕ್ವೇಶನ್ ನಂಬರ್ 3 ನ ಇಲ್ಲಿ ಬರೆದುಕೊಳ್ಳೋಣ. x ಇಸ್ ಈಕ್ವಲ್ ಟು -4 ಪ್ಲಸ್ 9y ಡಿವೈಡೆಡ್ ಬೈ 11. ಈಗ x ಇಸ್ ಈಕ್ವಲ್ ಟು -4 ಪ್ಲಸ್ 9, ಇದು y ಪ್ಲೇಸ್ ಅಲ್ಲಿ ನಾವು 9 ನ ಬರೆದುಕೊಳ್ಳೋಣ. 9 ಡಿವೈಡೆಡ್ ಬೈ 11. ನೆಕ್ಸ್ಟ್ x ಇಸ್ ಈಕ್ವಲ್ ಟು -4, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 81 ಬರುತ್ತದೆ. ನೆಕ್ಸ್ಟ್ x ಇಸ್ ಈಕ್ವಲ್ ಟು ಈಗ -81 ಅಲ್ಲಿ -4 ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 77 ಬರುತ್ತದೆ ಡಿವೈಡೆಡ್ ಬೈ 11. ಇದನ್ನ ಡಿವೈಡ್ ಮಾಡಿದ್ರೆ x ಇಸ್ ಈಕ್ವಲ್ ಟು 7 ಬರುತ್ತದೆ. ಈಗ ನಮಗೆ x ವ್ಯಾಲ್ಯೂ 7 ಬಂದಿದೆ ಮತ್ತೆ y ವ್ಯಾಲ್ಯೂ 9 ಬಂದಿದೆ. ಇಲ್ಲಿ ನಾವು ಏನ್ ಬರೆದಿದ್ದೇವೆ, ನ್ಯೂಮರೇಟರ್ ಅಂದ್ರೆ x ಅಂತ ಬರೆದಿದ್ದೇವೆ ಮತ್ತೆ ಡಿನಾಮಿನೇಟರ್ ಅಂದ್ರೆ y ಅಂತ ಬರೆದಿದ್ದೇವೆ. ಇಲ್ಲಿ ಅದನ್ನೇ ಬರೆದುಕೊಳ್ಳೋಣ. ದೇರ್ಫೋರ್ numerator is equal to x is equal to 7 and denominator y is equal to 9. ಇದರ ಫ್ರಾಕ್ಷನ್ ಈಗ ಅವ್ರು ಏನಂದಿದ್ದಾರೆ, ಫ್ರಾಕ್ಷನ್ ನ ಫೈಂಡ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರೆದುಕೊಳ್ಳೋಣ.
thus required fraction is equal to 7 divided by 9. ಇಲ್ಲಿ ಫ್ರಾಕ್ಷನ್ x divided by y ಆಗುತ್ತದೆ. ಇದು ಫ್ರಾಕ್ಷನ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಏನಾಗುತ್ತದೆ 7 divided by 9 ಬರುತ್ತದೆ. ಈಗ ನಾವು ನೆಕ್ಸ್ಟ್ 6th ಪಾರ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸ್ಟೂಡೆಂಟ್ಸ್, ಈಗ 6th ಪಾರ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. 5 years hence the age of Jacob will be 3 times that of his son. 5 ವರ್ಷ ಆದ ನಂತರ ಜಕೋಬ್ ಏಜ್ ತನ್ನ ಮಗನ ಏಜ್ಗಿನ 3 ಟೈಮ್ಸ್ ಹೆಚ್ಚಿಗಿರುತ್ತದೆ. 5 years ago Jacob's age was 7 times that of his son. 5 ವರ್ಷಗಳ ಮುಂಚೆ ಜಕೋಬ್ ಏಜ್ ತನ್ನ ಮಗನ ಏಜ್ಗಿನ 7 ಟೈಮ್ಸ್ ಹೆಚ್ಚಿಗಿತ್ತು. ವಾಟ್ ಆರ್ ದೇರ್ ಪ್ರೆಸೆಂಟ್ ಏಜ್? ಹಾಗಾದ್ರೆ ಈಗ ಪ್ರೆಸೆಂಟ್ ಏಜ್ ಜಕೋಬ್ ಮತ್ತು ಜಕೋಬನ್ ಮಗನ್ ಪ್ರೆಸೆಂಟ್ ಏಜ್ ಎಷ್ಟಿದೆ ಅಂತ ನಾವು ಇಲ್ಲಿ ಫೈಂಡ್ ಮಾಡಬೇಕಾಗಿದೆ. ಇಲ್ಲಿ ಬರೆದುಕೊಳ್ಳೋಣ. ಇಲ್ಲಿ ಜಕೋಬ್ ಅಂಡ್ ಸನ್. ಈಗ ಜಕೋಬ್ ಅಂದ್ರೆ ನಾವು ಎಕ್ಸ್ ಅಂತ ತಿಳಿದುಕೊಳ್ಳೋಣ, ಸನ್ ಅಂದ್ರೆ ವೈ ಅಂತ ತಿಳಿದುಕೊಳ್ಳೋಣ. ಇಲ್ಲಿ ಬರೆದುಕೊಳ್ಳೋಣ. ಲೆಟ್ ಜಕೋಬ್ಸ್ ಪ್ರೆಸೆಂಟ್ ಏಜ್ ಇಸ್ ಈಕ್ವಲ್ ಟು ಎಕ್ಸ್ ಇಯರ್ಸ್ and his son's present age is equal to y years ಅಂತ ಬರೆದುಕೊಳ್ಳೋಣ. ಈಗ ನಾನು ಕೇಸ್ 1ರಲ್ಲಿ ಇಲ್ಲಿ ಕೇಸ್ 1 ಮತ್ತು ಇಲ್ಲಿ ಕೇಸ್ 2 ಬರೆದುಕೊಳ್ಳೋಣ. ಕೇಸ್ 2 ಇಲ್ಲಿ ಕೇಸ್ 1ರಲ್ಲಿ ನಾನು 5 years hence ಅಂತ ಬರೆದುಕೊಳ್ಳುತ್ತೇನೆ. ಅಂಡ್ ಇಲ್ಲಿ 5 years ago ಅಂತ ಬರೆದುಕೊಳ್ಳುತ್ತೇನೆ. years ago. ಈಗ 5 years ಆದ ನಂತರ ಅಂದ್ರೆ ಇಲ್ಲಿ ಪ್ಲಸ್ ಆಗುತ್ತದೆ. ಜಕೋಬ್ಸ್ ಏಜ್ ಈಸ್ ಈಕ್ವಲ್ ಟು 5 years ಆದ ನಂತರ ಅಂತ ಇದೆ ಅಲ್ವಾ, ಅದಕ್ಕೆ ಇಲ್ಲಿ 5 ಪ್ಲಸ್ ಆಗುತ್ತದೆ. ಎಕ್ಸ್ ಪ್ಲಸ್ 5 years ಅಂತ ಬರೆದುಕೊಳ್ಳೋಣ. ಮತ್ತು ಸನ್ ಏಜ್ ಕೂಡ ನಾವು ಪ್ಲಸ್ 5 ನ ಮಾಡಬೇಕಾಗುತ್ತದೆ. ಏಜ್ ಇಸ್ ಈಕ್ವಲ್ ಟು ವೈ ಪ್ಲಸ್ 5 years ಅಂತ ಬರೆದುಕೊಳ್ಳೋಣ. ಮತ್ತೆ ಇಲ್ಲಿ ಬರೆದುಕೊಳ್ಳೋಣ. ಫಾದರ್ ಇಸ್ ಈಕ್ವಲ್ ಟು ಸನ್. ಈಗ ಇದು ಫಾದರ್ ಮತ್ತು ಸನ್ ನ ಇಲ್ಲಿ ಬರೆದುಕೊಂಡಿದ್ದೇನೆ. ಈಗ ಫಾದರ್ ಮತ್ತು ಸನ್ ನ ನಾವು ಈಕ್ವಲ್ ಮಾಡ್ಬೇಕಂದ್ರೆ ನಾವು ಇಂಟು ಇಲ್ಲಿ 3 ಬರಿಬೇಕು. ಇಲ್ಲಿ 5 years ಆದ ನಂತರ ತಂದೆ ಏಜ್ ಏನಾಗಿರುತ್ತೆ 3 ಟೈಮ್ಸ್ ಹೆಚ್ಚಿಗಿರುತ್ತದೆ. ಅದಕ್ಕೆ ಇಲ್ಲಿ ಇಂಟು 3 ಬರೆದ್ರೆ ಫಾದರ್ ಮತ್ತು ಸನ್ ಇಲ್ಲಿ ಈಕ್ವಲ್ ಆಗುತ್ತದೆ. ಇಲ್ಲಿ ಬರೆದುಕೊಳ್ಳೋಣ. ಇಲ್ಲಿ ಜಕೋಬ್ಸ್ ಅಂದ್ರೆ ಏನ್ ಬರ್ದಿದ್ದೇವೆ ಎಕ್ಸ್ ಪ್ಲಸ್ 5 ಮತ್ತೆ ಸನ್ ಅಂತ ಅಂದ್ರೆ ಏನ್ ಬರ್ದಿದ್ದೇವೆ 3 ಇಂಟು ವೈ ಪ್ಲಸ್ 5. ಈಗ ಕೇಸ್ ನಂಬರ್ 2 ನ ಬರೆದುಕೊಳ್ಳೋಣ. ಜಕೋಬ್ಸ್ ಏಜ್ ಇಸ್ ಈಕ್ವಲ್ ಟು ಈಗ 5 years ಮುಂಚೆ ಅಂತ ಇದೆ, ಅದಕ್ಕೆ ನಾವಿಲ್ಲಿ ಮೈನಸ್ 5 ಬರಿಬೇಕು ಇಯರ್ಸ್. ಮತ್ತೆ ಇಲ್ಲಿ ಸನ್ಸ್ ಏಜ್ ಇಸ್ ಈಕ್ವಲ್ ಟು ವೈ ಮೈನಸ್ 5 years. ಈಗ ಫಾದರ್ ಇಸ್ ಈಕ್ವಲ್ ಟು ಇಲ್ಲಿ ಸನ್. ಫಾದರ್ ಮತ್ತು ಸನ್ ನಾವು ಈಕ್ವಲ್ ಬರಿಬೇಕಂದ್ರೆ ಇಲ್ಲಿ ನಾವು ಇಂಟು ಮಲ್ಟಿಪ್ಲೈ ಅಲ್ಲಿ 7 ಬರಿಬೇಕು. ಅಂದ್ರೆ ಫಾದರ್ ಮತ್ತು ಸನ್ ಈಕ್ವಲ್ ಆಗುತ್ತಾರೆ. ಇಲ್ಲಿ ಈಕ್ವಲ್ ಆಗಿ ಬರಿಬೇಕಂದ್ರೆ ಇಲ್ಲಿ ಮಲ್ಟಿಪ್ಲೈ ಅಲ್ಲಿ 7 ಬರಿಬೇಕು. ಇಲ್ಲಿ ಜಕೋಬ್ಸ್ ಅಂದ್ರೆ ಏನ್ ಬರ್ದಿದ್ದೇನೆ ಎಕ್ಸ್ ಮೈನಸ್ 5 ಮತ್ತೆ ಸನ್ ಏಜ್ ಏನ್ ಬರ್ದಿದ್ದೇನೆ ಇಲ್ಲಿ 7 ಇಂಟು ವೈ ಮೈನಸ್ 5 ಆಗುತ್ತದೆ. ಈಗ ನಾವು ವೇರಿಯೇಬಲ್ ಗಳನ್ನ ಸಪರೇಟ್ ಆಗಿ ಬರಿಬೇಕಾಗುತ್ತದೆ. ಅದಕ್ಕೆ ನಾನು ಇದನ್ನ ಸಿಂಪ್ಲಿಫೈ ಮಾಡಿಕೊಳ್ಳುತ್ತೇನೆ. ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು ಇಲ್ಲಿ 3 ನ y ಇಂದ ಮಲ್ಟಿಪ್ಲೈ ಮಾಡಿದ್ರೆ 3y ಆಗುತ್ತದೆ. ಮತ್ತೆ 5 ನ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 15 ಆಗುತ್ತದೆ. ನೆಕ್ಸ್ಟ್ ಎಕ್ಸ್ ಮೈನಸ್ ನಾನು ವೇರಿಯೇಬಲ್ ಗಳನ್ನ ಒಂದ್ ಸೈಡ್ ಬರೆದುಕೊಳ್ಳುತ್ತೇನೆ.
ಈಗ 3y ನ ಈ ಸೈಡ್ ಬರೆದುಕೊಳ್ಳುತ್ತೇನೆ. ಇದು ಪ್ಲಸ್ 3y ಇದ್ರೆ ಈ ಸೈಡ್ ಬಂದ್ರೆ ಮೈನಸ್ 3y ಆಗುತ್ತದೆ. ಇದು 5 ಇದೆಯಲ್ಲ, ಈ ಸೈಡ್ ಬರೆದುಕೊಳ್ಳುತ್ತೇನೆ. ಇದು ಪ್ಲಸ್ 5 ಇದೆ, ಇಲ್ಲಿ ಮೈನಸ್ 5 ಆಗುತ್ತದೆ. ಇಲ್ಲಿ x ಮೈನಸ್ 3y ಇದನ್ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 10 ಆಗುತ್ತದೆ. ಇದು ಇಕ್ವೇಶನ್ ನಂಬರ್ 1. ಇಲ್ಲಿ ಇಕ್ವೇಶನ್ ನಂಬರ್ 1 ನ ಬರೆದಿದ್ದೇವೆ. ಇಲ್ಲಿ ನಾವು ಇಕ್ವೇಶನ್ ನಂಬರ್ 2 ನ ಇಲ್ಲಿ ಬರೆದುಕೊಳ್ಳೋಣ. ಇಲ್ಲಿ x ಮೈನಸ್ 5 ಇಸ್ ಈಕ್ವಲ್ ಟು 7y ಮೈನಸ್ 35. ಅಂದ್ರೆ ಇದು ಮಲ್ಟಿಪ್ಲೈ ಮಾಡಿದ್ರೆ x ಮೈನಸ್ 5 ಇಸ್ ಈಕ್ವಲ್ ಟು 7 ನ y ಮತ್ತು 5 ನ ಮಲ್ಟಿಪ್ಲೈ ಮಾಡಿದ್ರೆ 7y ಮೈನಸ್ 35 ಬರುತ್ತದೆ. x ಮೈನಸ್ 7y ಒನ್ ಸೈಡ್ ವೇರಿಯೇಬಲ್ ಗಳನ್ನ ಬರೆದುಕೊಳ್ಳುತ್ತೇನೆ. ಇಲ್ಲಿ ಮೈನಸ್ 35 ಪ್ಲಸ್ 5. ಈಗ x ಮೈನಸ್ 7y ಇಸ್ ಈಕ್ವಲ್ ಟು ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 30 ಬರುತ್ತದೆ. ಇದು ಇಕ್ವೇಶನ್ ನಂಬರ್ 2. ಈಗ ನಾವು ಇಕ್ವೇಶನ್ ನಂಬರ್ 1 ಮತ್ತು ಇಕ್ವೇಶನ್ ನಂಬರ್ 2 ನ ಫಾರ್ಮ್ ಮಾಡಿ ಇಲ್ಲಿ ನಾವು ಕ್ವಶನ್ ನಂಬರ್ 3 ಪ್ರಕಾರ ನಾವೇ ಇಕ್ವೇಶನ್ ಅನ್ನ ಫಾರ್ಮ್ ಮಾಡಿಕೊಂಡು ಅದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡ್ಕೋಬೇಕಾಗುತ್ತದೆ. ಈಗ ಇಲ್ಲಿ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಗಳನ್ನ ಫಾರ್ಮ್ ಮಾಡಿಕೊಂಡಿದ್ದೇವೆ. ಇಲ್ಲಿ ಬರೆದುಕೊಳ್ಳೋಣ. ಇಕ್ವೇಶನ್ ನಂಬರ್ 1 x ಮೈನಸ್ 3y ಇಸ್ ಈಕ್ವಲ್ ಟು 10. ಇದು ಇಕ್ವೇಶನ್ ನಂಬರ್. ಮತ್ತೆ ಇಲ್ಲಿ x ಮೈನಸ್ 7y ಇಸ್ ಈಕ್ವಲ್ ಟು ಮೈನಸ್ 30. ಇದು ಇಕ್ವೇಶನ್ ನಂಬರ್ 2. ಈಗ ನಾನು ಇಕ್ವೇಶನ್ ನಂಬರ್ 1 ನ ಬರೆದುಕೊಳ್ಳುತ್ತೇನೆ. ಟೇಕಿಂಗ್ ಇಕ್ವೇಶನ್ 1 ಇದನ್ನ ನಾನು ಇಲ್ಲಿ x ಮೈನಸ್ 3y ಇಸ್ ಈಕ್ವಲ್ ಟು 10 ಅಂತ ಬರೆದುಕೊಳ್ಳುತ್ತೇನೆ. ನಾನು ವೇರಿಯೇಬಲ್ ಗಳನ್ನ ಸಪರೇಟ್ ಆಗಿ ಬರ್ಕೋಬೇಕು. ಅದಕ್ಕೆ ನಾನು ಇಲ್ಲಿ x ಇಸ್ ಈಕ್ವಲ್ ಟು 10 ಪ್ಲಸ್ 3y ಆಗುತ್ತದೆ. ಇದು ಇಕ್ವೇಶನ್ ನಂಬರ್ 3. ಇದು ಮೈನಸ್ 3 ಇದ್ದದ್ದು ಈ ಸೈಡ್ ಬಂದ್ರೆ ಪ್ಲಸ್ 3 ಆಗುತ್ತದೆ. ಈಗ ನಾನು ಈ ವ್ಯಾಲ್ಯೂ ಏನಿದೆಯಲ್ಲ ಇಕ್ವೇಶನ್ ನಂಬರ್ 2 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ಪುಟ್ x ಇಸ್ ಈಕ್ವಲ್ ಟು 10 ಪ್ಲಸ್ 3y ಇನ್ ಇಕ್ವೇಶನ್ 2. ಇಲ್ಲಿ ಇಕ್ವೇಶನ್ 2 ನ ಇಲ್ಲಿ ಬರೆದುಕೊಳ್ಳೋಣ. x ಮೈನಸ್ 7y ಇಸ್ ಈಕ್ವಲ್ ಟು ಮೈನಸ್ 30. ಇಲ್ಲಿ x ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂನ ಬರೆದುಕೊಳ್ಳೋಣ. 10 ಪ್ಲಸ್ 3y ಮೈನಸ್ ಈ 7y ನ ಇಲ್ಲಿ ಬರೆದುಕೊಳ್ಳೋಣ. 7y ಇಸ್ ಈಕ್ವಲ್ ಟು ಮೈನಸ್ 30. ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಪ್ಲಸ್ 3y ಮತ್ತು ಮೈನಸ್ 7y ನ ನಾವು ಮೈನಸ್ ಮಾಡಿದ್ರೆ 4y ಬರುತ್ತದೆ. ಮೈನಸ್ 4y ಇಲ್ಲಿ ಮೈನಸ್ 30. ಮತ್ತೆ ಇಲ್ಲಿ ಪ್ಲಸ್ ಇದು ಪ್ಲಸ್ 10 ಇದೆ, ಈ ಸೈಡ್ ಬಂದ್ರೆ ಮೈನಸ್ 10 ಆಗುತ್ತದೆ. ಮತ್ತೆ ನೆಕ್ಸ್ಟ್ ಇಲ್ಲಿ ಮೈನಸ್ 4y ಇಸ್ ಈಕ್ವಲ್ ಟು ಇದನ್ನ ಆಡ್ ಮಾಡಬೇಕು, ಯಾಕಂದ್ರೆ ಸೈನ್ ಸೇಮ್ ಇದೆ, ಅದಕ್ಕೆ ಇದು ಮೈನಸ್ 40 ಆಗುತ್ತದೆ. ನೆಕ್ಸ್ಟ್ y ಇಸ್ ಈಕ್ವಲ್ ಟು ಮೈನಸ್ 40 ಡಿವೈಡೆಡ್ ಬೈ ಮೈನಸ್ 4. ಇದು ಕ್ಯಾನ್ಸಲ್ ಆಗಿ y ಇಸ್ ಈಕ್ವಲ್ ಟು 10 ಬರುತ್ತದೆ. y ವ್ಯಾಲ್ಯೂ ಏನ್ ಬಂದಿದೆ? 10 ಬಂದಿದೆ. ನೆಕ್ಸ್ಟ್ ನಾವು y ವ್ಯಾಲ್ಯೂ ಏನ್ 10 ಬಂದಿದೆಯಲ್ಲ ಇದನ್ನ ನಾನು ಇಕ್ವೇಶನ್ ನಂಬರ್ 3 ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ನೆಕ್ಸ್ಟ್ ಇಲ್ಲಿ ಬರೆಯೋಣ. put y is equal to 10 in equation 3. ಇಲ್ಲಿ ಇಕ್ವೇಶನ್ ನಂಬರ್ 3 ನ ಬರೆದುಕೊಳ್ಳೋಣ. x is equal to 10 plus 3y. ಮತ್ತೆ ಇಲ್ಲಿ x is equal to 10 plus 3 into 10. ಅಂದ್ರೆ y ಪ್ಲೇಸ್ ಅಲ್ಲಿ ನಾವು y ವ್ಯಾಲ್ಯೂ 10 ನ ಬರ್ಕೋಬೇಕಾಗುತ್ತದೆ. x is equal to 10 plus ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 30 ಆಗುತ್ತದೆ. 3 into 10 ನ ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತದೆ. x is equal to ಇದನ್ನ 10 ಮತ್ತು 30 ನ ಆಡ್ ಮಾಡಿದ್ರೆ 40 ಬರುತ್ತದೆ. ಈಗ ನಮಗೆ x ವ್ಯಾಲ್ಯೂ 40 ಬಂದಿದೆ ಮತ್ತೆ y ವ್ಯಾಲ್ಯೂ 10 ಬಂದಿದೆ. ಈಗ ನಾವು ಜಕೋಬ್ ಪ್ರೆಸೆಂಟ್ ಏಜ್ x ಇಯರ್ಸ್ ಅಂತ ಬರ್ದಿದ್ದೇವೆ ಮತ್ತೆ ಮಗನ್ ಏಜ್ y ಇಯರ್ಸ್ ಅಂತ ಬರ್ದಿದ್ದೇವೆ. ಈಗ ಜಕೋಬ್ ಮಗನ್ ಏಜ್ ಪ್ರೆಸೆಂಟ್ 10 ಇಯರ್ಸ್ ಇದೆ ಮತ್ತೆ ತಂದೆ ಏಜ್ ಎಷ್ಟಿದೆ? 40 ಇಯರ್ಸ್ ಇದೆ. ಇದನ್ನೇ ಇಲ್ಲಿ ಬರೆದುಕೊಳ್ಳೋಣ. therefore present age of Jacob is equal to x is equal to 40 years. ಮತ್ತೆ ಇಲ್ಲಿ present age of son y 10 y is equal to 10 years. ಈಗ ಪ್ರೆಸೆಂಟ್ ಜಕೋಬ್ ಏಜ್ ಎಷ್ಟಿದೆ ಅಂದ್ರೆ 40 ಇಯರ್ಸ್ ಇದೆ ಮತ್ತೆ ಜಕೋಬ್ ಮಗನ್ ಏಜ್ 10 ಇಯರ್ಸ್ ಇದೆ. ನಾವು ಈ ಪ್ರಾಬ್ಲಮ್ ಅನ್ನ ಇದೇ ಮೆಥಡ್ ಇಂದ ನಾವು ಸಾಲ್ವ್ ಮಾಡಬೇಕಾಗುತ್ತದೆ. ಈಗ
ಈಗ ನಾವು ಎಕ್ಸರ್ಸೈಸ್ 3.2 ಕ್ವಶನ್ ನಂಬರ್ 3 ಅಲ್ಲಿರುವ ಎಲ್ಲ ಪಾರ್ಟ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ದೇವೆ. ನೆಕ್ಸ್ಟ್ ನಾವು ಎಕ್ಸರ್ಸೈಸ್ 3.3 ಅಲ್ಲಿರುವ ಎಲ್ಲ ಎಕ್ಸರ್ಸೈಸ್ ಗಳನ್ನ ಸಾಲ್ವ್ ಮಾಡೋಣ.